ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತಃ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ ವಿಂಶಃ ಪರಿಚ್ಛೇದಃ ಐಕ್ಯಸ್ಥಲಾಂತರ್ಗತ ನವವಿಧಲಿಂಗ ಸ್ಥಳ ಪ್ರಸಂಗಃ ಅತ ಐಕ್ಯಸ್ಥಲಂ ಅಗಸ್ತ್ಯ ಉವಾಚ ಸ್ಥಳಭೇದಾಸ್ತ್ರಯಾ ಪ್ರೋಕ್ತಾಃ ಚರಣಸ್ಥಲ ಸಂಸ್ಥಿತಾಃ ಐಕ್ಯಸ್ಥಲಗತಾನ್ ಬ್ರೂಹಿ ಸ್ಥಳಭೇದಾನ್ ಗಣೇಂದ್ರ ಮೇ. 20ನೆಯ ಪರಿಚ್ಛೇದವು ಐಕ್ಯಸ್ಥಲಾಂತರ್ಗತವಾದ ನಾವಿಧ ಸ್ಥಳ ಪ್ರಸಂಗವು. ಅಥ ಐಕ್ಯಸ್ಥಲವು ಹೇ ಗಣೇಂದ್ರನಾದ ರೇಣುಕನೇ, ಶರಣಸ್ಥಲದಲ್ಲಿರುವ ಸ್ಥಳಭೇದಗಳು ನಿನ್ನಿಂದ ಹೇಳಲ್ಪಟ್ಟವು. ಈಗ ನನಗೆ ಐಕ್ಯಸ್ಥಲದಲ್ಲಿರುವ ಸ್ಥಳಭೇದಗಳನ್ನು ಹೇಳುವವನಾಗು. ಶ್ರೀ ರೇಣುಕ ಉವಾಚ ಸ್ಥಳನಾಂ ನವಕಂ ಚೈಕ್ಯ ಸ್ಥಳೇಸ್ಮಿನ್ ಪರಿಕೀರ್ತತೆ ತತ್ಸ್ವೀಕೃತ ಪ್ರಸಾದೈಕ್ಯ ಸ್ಥಳಮಾದೌ ಪ್ರಕೀರ್ತಿತಂ ಶಿಷ್ಟೋಧನಸ್ಥಲಂ ಚಾತ ಚರಾಚರಲಯಂ ಸ್ಥಳಂ ಪಾಂಡಸ್ಥಳಂ ತಥಾ ಪ್ರೋಕ್ತಂ ಭಾಜನಸ್ಥಳಮುತ್ತಮಂ ಅಂಗಾಲೇಪಸ್ಥಳಂ ಪಶ್ಚಾತ್ ಸ್ವಪರಾಜ್ಞಸ್ಥಳಂ ತತಃ ಭಾವ ವಿನಾಶಂ ಚ ಜ್ಞಾನಶೂನ್ಯಸ್ಥಳಂ ತತಃ ತದೇಷಾಂ ಕ್ರಮಶೋ ವಕ್ಷೇ ಋಣತಾಪಸಲಕ್ಷಣಂ. ಹೇ ತಪಸ್ವಿಯಾದ ಅಗಸ್ತ್ಯನೇ, ಈ ಐಕ್ಯ ಸ್ಥಳದಲ್ಲಿ 9 ಸ್ಥಳಗಳನ್ನು ಹೇಳಲಾಗುತ್ತದೆ. ಅವು ಯಾವುವೆಂದರೆ, ಮೊದಲನೆಯದು ಸ್ವೀಕೃತ ಪ್ರಸಾದಿ ಸ್ಥಳ ಎಂದು ಹೇಳಲ್ಪಟ್ಟಿದೆ. ಅನಂತರ ಶಿಷ್ಟೋಧನ ಸ್ಥಳ, ಅದಾದ ಮೇಲೆ ಚರಾಚರ ಲಯ ಸ್ಥಳ, ತರುವಾಯ ಭಾಂಡ ಸ್ಥಳವು ಹೇಳಲ್ಪಟ್ಟಿದೆ. ನಂತರ ಭಾಜನ ಸ್ಥಳವು, ಪಾಶ್ಚಾತ್ ಅಂಗಾಲಿ ಲೇಪ ಸ್ಥಳವು, ನಂತರ ಸ್ವಪರಾಜ್ಞ ಸ್ಥಳವು, ನಂತರ ಭಾವ ವಿನಾಶ ಸ್ಥಳವು, ನಂತರ ಜ್ಞಾನ ಶೂನ್ಯ ಸ್ಥಳವು. ಇವೆಲ್ಲಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳುತ್ತೇನೆ, ಕೇಳು. ಅತ ಸ್ವೀಕೃತ ಪ್ರಸಾದಿ ಸ್ಥಳಂ ಮುಖ್ಯಾರ್ಥೋ ಲಕ್ಷಣಾರ್ಥಶ್ಚ ಯತ್ರ ನಾಸ್ತಿ ಚಿದಾತ್ಮನಿ ವಿಶೃಂಖಲತೆಯಾ ತಸ್ಯ ಪ್ರಸಾದ ಸ್ವೀಕೃತೋ ಭವೇತ್. ಯಾವ ಚಿದಾತ್ಮನಲ್ಲಿ ಮುಖ್ಯಾರ್ಥವಾಗಲಿ ಲಕ್ಷಣಾರ್ಥವಾಗಲಿ ಇರುವುದಿಲ್ಲವೋ ಆ ಚಿದಾತ್ಮನ ಪ್ರಸಾದವನ್ನು ವಿಶೃಂಖಲತೆ ಎಂದು ಯಾವ ಅಡೆತಡೆಗಳು ಇಲ್ಲದೆ ಯಾವ ಯೋಗಿಯು ಸ್ವೀಕರಿಸುವನೋ ಅವನೇ ಸ್ವೀಕೃತಿ ಪ್ರಸಾದವೆಂದು ಹೇಳಲಾಗಿದೆ. ಅಂಗ ಲಿಂಗಗಳಲ್ಲಿ ಔಪಾಧಿಕ ಭೇದವನ್ನು ಹೇಳುವುದು ಮುಖ್ಯಾರ್ಥ. ಆ ಭೇದವನ್ನು ಅಳೆದು ಉಪಾಧಿರಹಿತಗಳಾದ ಅಂಗಲಿಂಗಗಳನ್ನು ಚೈತನ್ಯಗಳ ಸಾಮರಸ್ಯವನ್ನು ಬೋಧಿಸುವುದೇ ಲಕ್ಷಣಾರ್ಥ. ಈ ವಾಚಾರ್ಥ ಲಕ್ಷಣಾರ್ಥಗಳ ವಿಚಾರಗಳನ್ನು ಅರಿತು ಲಕ್ಷ್ಯವನ್ನು ಪ್ರಾಪ್ತ ಮಾಡಿಕೊಂಡ ಮೇಲೆ ಅಂಗಾಂಗ ಸಾಮರಸ್ಯದ ಅನುಭೂತ ರೂಪವಾದ ಪ್ರಸಾದವನ್ನು ಪಡೆಯುವುದೇ ಸ್ವೀಕೃತಿ ಪ್ರಸಾದ ಸ್ಥಳದ ಅರ್ಥವು. ಮಾತೃಮೇಯ ಪ್ರಮಾಣಾದಿ ವ್ಯವಹಾರೇ ವಿಹಾರಿಣಿ ಸಂವಿತ್ ಸಾಕ್ಷಾತ್ಕೃತಿಂ ಲಬ್ಧ್ವಾ ಯೋಗಿ ಸಾತ್ಮನಿ ತಿಷ್ಠತಿ. ಪ್ರಮಾತೃ, ಪ್ರಮಾಣ, ಪ್ರಮೇಯಾದಿ, ತ್ರಿಪುಟಿ, ಪ್ರಪಂಚದ ವ್ಯವಹಾರಾದಿಗಳಲ್ಲಿ ವಿವರಿಸುವಂತಹ ಸಂವಿ ಸಾಕ್ಷಾತ್ಕೃತಿಯನ್ನು, ಚಿಚ್ಚಕ್ತಿಯನ್ನು ಅಂದ್ರೆ ಅನುಭವನಾತ್ಮಕ ಸಾಕ್ಷಾತ್ಕಾರವನ್ನು ಪಡೆದ ಯೋಗಿಯು ತನ್ನೊಳಗೆ ತಾನೇ ಸ್ಥಿರನಾಗಿರುತ್ತಾನೆ. ಅದ್ವೈತ ಬೋಧ ನಿರ್ಧೂತ ಭೇದಾವೇಶಸ್ಯ ಯೋಗಿನಃ ಸಾಕ್ಷಾತ್ಕೃತ ಮಹಾಸಂವೇತ್ ಪ್ರಕಾಶಸ್ಯ ಬಂಧನಂ. ಅದ್ವೈತ ಬೋಧದಿಂದ ಅಂದ್ರೆ ಶಿವಾದ್ವೈತ ಜ್ಞಾನದಿಂದ ಭೇದಾವೇಶವನ್ನು ಅಂದ್ರೆ ಅಂಗ ಲಿಂಗಗಳ ಭೇದ ಭಾವವನ್ನು ದೂರ ಮಾಡಿಕೊಂಡು ಮತ್ತು ಸಂವಿತ್ತಿನ ಅಂದ್ರೆ ಚಿಚ್ಚಕ್ತಿಯ ಪ್ರಕಾಶವನ್ನು ಸಾಕ್ಷಾತ್ಕರಿಸಿಕೊಂಡು ಅನುಭವಾತ್ಮಕ ಜ್ಞಾನವನ್ನು ಮಾಡಿಕೊಂಡು ಯೋಗಿಗೆ ಬಂಧನವೆಂಬುದು ಎಲ್ಲಿದೆ? ಚಿದಾತ್ಮನಿ ಶಿವೇನಸ್ತಂ ಜಗದೇಕ ಚರಾಚರಂ ಜ್ಞಾಯತೆ ತನ್ಮಯಂ ಸರ್ವಂ ಅಗ್ನೌ ಕಾಷ್ಟಾದಿಕಂ ಯಥಾ.
ಅಗ್ನಿಯಲ್ಲಿ ಹಾಕಿದ ಕಟ್ಟಿಗೆ ಮುಂತಾದ ಪದಾರ್ಥಗಳು ತನ್ಮಯವಾಗಿಯೇ ಅಂದ್ರೆ ಅಗ್ನಿ ರೂಪವಾಗಿಯೇ ಹೇಗೆ ಆಗುತ್ತವೆಯೋ ಅದರಂತೆ ಚಿದ್ರೂಪನಾದ ಶಿವನಲ್ಲೇ ಇರುವ ಈ ಚರಾಚರ ಜಗತ್ತು ಕೂಡ ಚಿದ್ರೂಪವಾಗಿಯೇ ಇರುತ್ತದೆ ಎಂಬುದಾಗಿ ಸ್ವೀಕೃತ ಪ್ರಸಾದಿಯು ತಿಳಿದುಕೊಳ್ಳುತ್ತಾನೆ. ನ ಭಾತಿ ಪೃಥ್ವಿ ನ ಜಲಂ ನ ತೇಜೋ ನೈವ ಮಾರುತಃ ನ ಕಾಶೋ ನ ಪರಂ ತತ್ವಂ ಶಿವೇ ದೃಷ್ಟಿ ಚಿದಾತ್ಮನಿ. ಚಿದ್ರೂಪನಾದ ಶಿವನು ಸಾಕ್ಷಾತ್ಕಾರವಾಗಲು ಸ್ವಾತ್ಮ ರೂಪದಲ್ಲಿ ಸಾಕ್ಷಾತ್ಕಾರವಾಗಲು ಪೃಥ್ವಿ, ಜಲ, ತೇಜ, ವಾಯು ಮತ್ತು ಸರ್ವಭೂತಗಳಲ್ಲಿ ಶ್ರೇಷ್ಠವಾದ ಆಕಾಶವೆಂಬ ತತ್ವಗಳು ಆ ಶಿವನಿಗಿಂತಲೂ ಭಿನ್ನವಾಗಿಯೇ ತೋರುವುದಿಲ್ಲ. ಏಕ ವಿಜ್ಞಾನ ಸರ್ವೇ ವಿಜ್ಞಾನಂ ಎಂಬ ಉಪನಿಷತ್ತಿನ ವಚನದಂತೆ ಸರ್ವಕ್ಕೂ ಕಾರಣವಾದ ಪರಶಿವನನ್ನು ತಿಳಿದ ಮೇಲೆ ಎಲ್ಲವೂ ಅವನ ಸ್ವರೂಪವೇ ಆಗಿರುತ್ತದೆ. ಜ್ಯೋತಿರ್ಲಿಂಗೆ ಚಿದಾಕಾರೆ ಜ್ವಲತತ್ಯಂತ ನಿರಂತರಂ ವಿಲೀನಂ ನಿಖಿಲಂ ತತ್ವಂ ಪಶ್ಯನ್ ಯೋಗೇನ ಲಿಪ್ಯತೆ. ನನ್ನ ಅಂತರಂಗದ ಹೃದಯ ರೂಪವಾದ ಅಷ್ಟದಳ ಕಮಲದ ಮಧ್ಯದಲ್ಲಿ ನಿರಂತರವಾಗಿ ಲಿಂಗ ಚಿದ್ರೂಪವಾದ ಜ್ಯೋತಿರ್ಲಿಂಗವು ಮಹಾಲಿಂಗವು ಪ್ರಜ್ವಲಿಸುತ್ತದೆ. ಆ ಜ್ಯೋತಿಯಲ್ಲಿ ಯಾವ ಯೋಗಿಯು ನಿಖಿಲ ತತ್ವಗಳನ್ನು ಶಿವಾದಿ ಭೂಮ್ಯಾಂತವಾದ 36 ತತ್ವಗಳನ್ನು ಲಯಗೊಳಿಸಿ ನೋಡುವನೋ ಅವನು ಅಲಿಪ್ತನಾಗಿರುತ್ತಾನೆ, ತನ್ನ ಕರ್ಣಾದಿಗಳಿಂದ ಲಿಪ್ತನಾಗಿರುವುದಿಲ್ಲ. ಅಂತರ್ಮುಖೇನ ಮನಸಾ ಸ್ವಾತ್ಮಜ್ಯೋತಿಷಿ ಚಿನ್ಮಯೇ ಸರ್ವಾನಪ್ಯರ್ಥ ವಿಷಯಾನ್ ಜೋಹನ್ ಯೋಗಿ ಪ್ರಮೋದತೆ. ಅಂತರ್ಮುಖವಾದ ಮನಸ್ಸಿನಿಂದ ಪಶ್ಚಿಮ ಚಕ್ರಾಭಿಮುಖವಾದ ಮನಸ್ಸಿನಿಂದ ಚಿನ್ಮಯವಾದ ಸಾತ್ಮರೂಪವಾದ ಜ್ಯೋತಿಯಲ್ಲಿ ಸಮಸ್ತ ಪದಾರ್ಥಗಳೆಂಬ ವಿಷಯಗಳನ್ನು ಹೋಮ ಮಾಡುತ್ತಾ ತದಾತ್ಮ ಭಾವದಿಂದ ಸಮರ್ಪಿಸುತ್ತಾ ಯೋಗಿ ಪ್ರಮೋದಿಸುತ್ತಾನೆ. ಸಚ್ಚಿದಾನಂದ ಜಲಸೌಧೌ ಶಿವೇ ಸಾತ್ಮಾ ನಿರ್ಮಲಃ ಸಮರ್ಪ್ಯ ಸಕಲಾನ್ ಭೋಕ್ತಿ ವಿಷಯಾನ್ ತತ್ಪ್ರಸಾದತಃ ಇತಿ ಸ್ವೀಕೃತಿ ಪ್ರಸಾದಿ ಸ್ಥಳಂ. ನಿರ್ಮಲವಾದ ಸ್ವೀಕೃತ ಪ್ರಸಾದಿ ಸ್ಥಳದ ಯೋಗಿಯು ಸಚ್ಚಿದಾನಂದ ಸಾಗರನಾದ ಪರಶಿವನಲ್ಲಿ ಶಬ್ದಾದಿ ಸಕಲ ಪದಾರ್ಥಗಳನ್ನು ತದಾತ್ಮ ಭಾವದಿಂದ ಸಮರ್ಪಿಸಿ ಅವುಗಳನ್ನು ಶಿವಪ್ರಸಾದಿ ರೂಪದಿಂದ ಅನುಭವಿಸುತ್ತಿರುವನು. ಇಲ್ಲಿಯೇ ಸ್ವೀಕೃತ ಪ್ರಸಾದಿ ಸ್ಥಳವು ಮುಗಿಯಿತು. ಅಥ ಶಿಷ್ಟೋಧನ ಸ್ಥಳಂ ಪ್ರಕಾಶತೆ ಯಾ ಸರ್ವೇಷಾಂ ಮಾಯಾ ಶೈವೋಧನ ಕೃತಿಃ ಲೀಯತೆ ತತ್ರ ಚಿಲ್ಲಿಂಗೆ ಶಿಷ್ಟಂ ತತ್ಪರಿಕೀರ್ತಿತಂ. ಎಲ್ಲ ಜೀವಿಗಳಿಗೆ ತನು, ಕರ್ಣ, ಭುವನ, ಭೋಗಾದಿಗಳ ರೂಪದಲ್ಲಿ ಯಾವುದು ಪ್ರಕಾಶಿಸುವುದು ಮತ್ತು ಯಾವುದು ಕೊನೆಗೆ ಚಿಲ್ಲಿಂಗದಲ್ಲಿ ಲಯವಾಗುವುದು ಆ ಮಾಯೆಯನ್ನು ಶಿಷ್ಟವೆಂದು ಕರೆಯುತ್ತಾರೆ. ಈ ಶಿಷ್ಟವಾದ ಮಾಯೆಯು ಯೋಗಿಗೆ ಓದನ ಅಕ್ಷರೂಪವಾದ ಅನ್ನವಾಗಿರುವುದರಿಂದ ಅದಕ್ಕೆ ಶಿಷ್ಟೋದನವೆಂದು ಕರೆಯುತ್ತಾರೆ. ಜಗದಂಗೆ ಪರಿಗ್ರಸ್ತೆ ಮಾಯಾಪಾಶ ವಿಜೃಂಭಿತೆ ಸ್ವಾತ್ಮ ಜ್ಯೋತಿಷಿ ಬೋಧೇನ ತದೇಕಮವಶಿಷ್ಯತೆ. ಮಾಯಾಪಾಶದಿಂದ ವಿಜೃಂಭಿತವಾದ ಕಲಾತತ್ವವೇ ಮೊದಲುಗೊಂಡು ಭೂಮಿತ್ವದವರೆಗಿನ 30 ತತ್ವಗಳ ರೂಪದಲ್ಲಿ ಕಟ್ಟಲ್ಪಟ್ಟಿರುವ ಜಗತ್ತೆಂಬ ತನ್ನ ಶರೀರದಲ್ಲಿನ ಅಂಗದಲ್ಲಿನ ಆತ್ಮಜ್ಯೋತಿಯಲ್ಲಿ ಬೋಧನದಿಂದ ಆತ್ಮಜ್ಞಾನದಿಂದ ಆಕ್ರಾಂತವಾಗಲು ಆವರಿಸಲ್ಪಡಲು ಮಾಯಾ ತತ್ವವು ಒಂದೇ ಅಶೇಷವಾಗಿ ಉಳಿಯುತ್ತದೆ. ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಿಣಃ ಜೀವನ್ಮುಕ್ತಸ್ಯ ಧೀರಸ್ಯ ಮಾಯಾ ಕೈಂಕರ್ಯವಾದಿನಿ. ಅಖಂಡವು ಸಚ್ಚಿದಾನಂದ ರೂಪವೂ ಆದ ಪರಬ್ರಹ್ಮ ತತ್ವವನ್ನು ತನ್ನ ಸ್ವರೂಪವಾಗಿ ತಿಳಿದುಕೊಂಡ ಧೀರನಾದ ಜಿತೇಂದ್ರಿಯನಾದ ಜೀವನ್ಮುಕ್ತನಾದ ಆ ಯೋಗಿಗೆ ಅವಶಿಷ್ಟವಾದ ಆ ಮಾಯೆಯು ಕಿಂಕರ ಭಾವದಿಂದ ಇರುತ್ತದೆ. ವಿಶ್ವಂ ಸಮ್ಮೋಹಿನಿ ಮಾಯಾ ಬಹುಶಕ್ತಿ ನಿರಂಕುಶ ಶಿವೈಕತ್ವಮೂಪೇತಸ್ ನ ಪುರಸ್ತಾತು ಮಿಹೇತೆ. ವಿಶ್ವವೆಲ್ಲವನ್ನು ಸಮೂಹಗೊಳಿಸುವ ಬಹುವಿಧ ಶಕ್ತಿಗಳಿಂದ ಕೂಡಿದ ನಿರಂಕುಶವಾದ ಆ ಮಾಯೆಯು ಶಿವನೊಂದಿಗೆ ಐಕ್ಯತ್ವವನ್ನು ಹೊಂದಿದ ಸಮಾನ ಸಾಮರಸ್ಯ ಭಾವವನ್ನು ಹೊಂದಿದ
ಯೋಗಿಯು ಮುಂದೆ ಮೋಹಕವಾಗಿರಲು ಇಚ್ಛಿಸುವುದಿಲ್ಲ. ಜ್ಯೋತಿರ್ಲಿಂಗೆ ಚಿದಾಕಾರೆ ನಿಮಗ್ನೇನ ಮಹಾತ್ಮನ ಭೋಜ್ಯಮಾನ ಯಥಾ ಯೋಗಂ ನಶ್ಯಂತಿ ವಿಷಯ ಸ್ವತಃ. ಚಿದ್ರೂಪವಾದ ಜ್ಯೋತಿರ್ಲಿಂಗದಲ್ಲಿ ಐಕ್ಯಗೊಂಡ ಮಹಾತ್ಮನಾದ ಯೋಗಿಯಿಂದ ಅರ್ಪಣಾ ವಿಧಾನದ ಕ್ರಮಾನುಸಾರವಾಗಿ ಭೋಗಿಸಲ್ಪಡುವ ಶುದ್ಧಾದಿ ವಿಷಯಗಳು ತಾವಾಗಿಯೇ ನಷ್ಟವಾಗುವು. ಶಬ್ದಾಧಾಯೋಪಿ ವಿಷಯ ಭೋಜ್ಯಮಾನಸ್ತತೀಂದ್ರಿಯೈಃ ಆತ್ಮಾನೈವ ವಿಲೀಯಂತೆ ಸರತಿ ಸಾಗರೇ ಯಥಾ. ಶಿಷ್ಟೋದನಕ್ಕಲ್ಲದೆ ಯೋಗಿಯು ತನ್ನ ಇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು ಅನುಭವಿಸುತ್ತಿದ್ದರೂ ಆ ವಿಷಯಗಳು ನದಿಗಳು ಸಮುದ್ರದಲ್ಲಿ ಅಡಗುವಂತೆ ಅವನ ಆತ್ಮನಲ್ಲಿ ವಿಲೀನಗೊಳ್ಳುತ್ತವೆ. ಅರ್ಥಜಾತಮಶೇಷಂ ತು ದೃಶ್ಯನ್ ಯೋಗಿ ಪ್ರಶಾಮ್ಯತೆ ಸ್ವಾತ್ಮಾನೈವಾಸ್ಥಿತೋ ಭಾನುಃ ತೇಜೋಜ್ವಾಲಮಶೇಷಿತಃ ಇತಿ ಶಿಷ್ಟೋಧನ ಸ್ಥಳಂ. ಸೂರ್ಯನು ತನ್ನ ಎಲ್ಲ ತೇಜೋಜಾಲವನ್ನು ಕಿರಣಗಳನ್ನು ತನ್ನಲ್ಲೇ ಅಡಗಿಸಿಕೊಂಡು ಹೇಗೆ ಅಸ್ತಂಗತನಾಗುವನೋ ಹಾಗೆ ಸಮಸ್ತವಾದ ಅರ್ಥ ಸಮೂಹವನ್ನು ಶಬ್ದಾದಿ ವಿಷಯಗಳನ್ನು ನಿಶ್ಶೇಷವಾಗಿ ಗ್ರಹಣ ಮಾಡಿದ ಯೋಗಿ ಪರಮ ಶಾಂತನಾಗುವನು. ಇಲ್ಲಿಗೆ ಶಿಷ್ಯೋಧನ ಸ್ಥಳವು ಮುಗಿಯಿತು. ಶಿವಾರ್ಪಣಮಸ್ತು. ಧನ್ಯವಾದಗಳನ್ನ. ಚರಲಯ ಸ್ಥಳಂ ಲಿಂಗೈಕ್ಯೇತು ಸಮಾಪನ್ನೇ ಚರಣಾಚರಣೆ ಗತೆ ನಿರ್ದೇಹಿ ಸ ಭವೇತ್ ಯೋಗಿ ಚರಾಚರ ವಿನಾಶಕಃ. ಚರಾಚರಾತ್ಮಕವಾದ ಪ್ರಪಂಚ ಸಮೇತವಾದ ನಿರ್ದೇಹಿಯಾದ ಈ ಯೋಗಿಯು ಮಹಾಲಿಂಗದೊಂದಿಗೆ ತಾದಾತ್ಮ ಭಾವವನ್ನು ಹೊಂದಲಾಗಿ ಚರಾಚರ ವಿನಾಶಕನೆಂದು ಕರೆಯಲ್ಪಡುತ್ತಾನೆ. ಅನಾದ್ಯ ವಿದ್ಯಾ ಮೂಲಾಹಿ ಪ್ರತಿತಿರ್ಗಜತಾಮಿಯಂ ಸ್ವಾತ್ಮೈಕ ಬೋಧಾತ್ತನ್ನಾಶೇ ಕುತೋ ವಿಶ್ವ ಪ್ರಕಾಶನಂ. ಈ ಜಗತ್ತಿನ ಪ್ರತೀತಿಗೆ ಅನಾದಿಯಾದ ಅವಿದ್ಯೆಯೇ ಮೂಲವಾಗಿರುವುದು. ಸಾತ್ವೈಕ ಬೋಧೆಯಿಂದ ತನ್ನ ಆತ್ಮ ಮತ್ತು ಪರಮಾತ್ಮರ ಐಕ್ಯ ಜ್ಞಾನದಿಂದ ಆ ವಿದ್ಯೆಯು ನಾಶವಾಗಲು ವಿಶ್ವವು ಹೇಗೆ ತಾನೇ ತೋರಬಲ್ಲದು? ಯಥಾ ಮೇಘ ಸಮುದ್ಭೂತಾಃ ವಿಲೀಯಂತೆ ನಭಸ್ಥಲೆ ತಥಾತ್ಮನಿ ವಿಲೀಯಂತೆ ವಿಷಯಾ ಸ್ವಾನುಭಾವಿನಃ. ಆಕಾಶದಲ್ಲಿ ಉದ್ಭವಿಸಿದ ಮೋಡಗಳು ಅಲ್ಲಿಯೇ ಹೇಗೆ ಅಡಗಿ ಹೋಗುವವೋ ಅದರಂತೆ ಸ್ವಪ್ನ ರೂಪಾನುಭಾವಿಯಾದ ಶಿವಯೋಗಿಯ ಆತ್ಮದಲ್ಲಿಯೇ ಎಲ್ಲ ವಿಷಯಗಳು ಅಡಗಿ ಹೋಗುವವು. ಸ್ವಪ್ನೆ ದೃಷ್ಟಂ ಯಥಾ ವಸ್ತು ಪ್ರಬೋಧೆ ಲಯಮಶ್ನುತೆ ತಥಾ ಸಂಸಾರಿಕಂ ಸರ್ವಂ ಆತ್ಮಜ್ಞಾನೇ ವಿನಶ್ಯತಿ. ಸ್ವಪ್ನದಲ್ಲಿ ಕಂಡ ವಸ್ತುವು ಎಚ್ಚರಿಕೆಯಾದ ಕೂಡಲೇ ಹೇಗೆ ಲಯವಾಗುವವೋ ಹಾಗೆ ಸಂಸಾರಿಕಗಳಾದ ಎಲ್ಲ ವಸ್ತುಗಳು ಆತ್ಮಜ್ಞಾನವಾದ ಮೇಲೆ ನಷ್ಟವಾಗುವವು. ಜಾಗ್ರತ್ ಸ್ವಪ್ನ ಸುಷುಪ್ತಿಭ್ಯಃ ಪರಾವಸ್ಥಾಮುಪೇಯುಷಃ ಕಿಂ ವಾ ಪ್ರಮಾಣಂ ಕಿಂ ಜ್ಞೇಯಂ ಕಿಂ ವಾ ಜ್ಞಾನಸ್ಯ ಸಾಧನಂ. ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಿಗಿಂತಲೂ ಮೀರಿದ ಪರಾವಸ್ಥೆಯನ್ನು ಅಂದರೆ ತುರ್ಯಾವಸ್ಥೆಯನ್ನು ಹೊಂದಿದ ಯೋಗಿಗೆ ಪ್ರಮಾಣವಾಗಲಿ ಜ್ಞೇಯ ಪದಾರ್ಥವಾಗಲಿ ಅಥವಾ ಜ್ಞಾನದ ಸಾಧನವಾಗಲಿ ಇವು ಯಾವೂ ಇರುವುದಿಲ್ಲ. ತುರ್ಯಾತೀತ ಪದಂ ಯತ್ತದ್ ದೂರಂ ವಾಂಗ್ಮನಸಾಧ್ವನಃ ಅನುಪ್ರವಿಶ್ಯ ತದ್ಯೋಗಿ ನ ಭೂಯೋ ವಿಶ್ವಮೀಕ್ಷತೆ. ವಾಣಿ ಮತ್ತು ಮನಸ್ಸುಗಳ ಮಾರ್ಗವನ್ನು ಮೀರಿದ ಯಾವ ತುರ್ಯಾತೀತ ಪದವಿದೆಯೋ ಅದರಲ್ಲಿ ಪ್ರವೇಶಿಸಿದ ಯೋಗಿಯು ಪುನಃ ಈ ವಿಶ್ವವನ್ನು ನೋಡಲಾರನು. ನಾನ್ಯತ್ ಪಶ್ಯತಿ
ಯೋಗೀಂದ್ರೋ ನಾಣ್ಯಜ್ಜಾನಾತಿ ಕಿಂಚನ ನಾಣ್ಯಶೃಣೋತಿ ಸಂದೃಷ್ಟೇ ಚಿದಾನಂದಮಯೇ ಶಿವೇ. ಚಿದಾನಂದ ಸ್ವರೂಪವಾದ ಶಿವನ ದರ್ಶನವನ್ನು ಪಡೆದ ಆ ಯೋಗೀಂದ್ರನು ತನಗಿಂತಲೂ ಭಿನ್ನವಾದ ಯಾವುದನ್ನು ನೋಡುವುದಿಲ್ಲ ಮತ್ತು ಯಾವುದನ್ನು ತಿಳಿದುಕೊಳ್ಳುವುದಿಲ್ಲ. ಅಸದೇವ ಜಗತ್ ಸರ್ವಂ ಸದಿವ ಪ್ರತಿಭಾಸತೆ ಜ್ಞಾತೆ ಶಿವೇ ತದಜ್ಞಾನಂ ಸ್ವರೂಪಮುಪಪದ್ಯತೆ. ಜಗತ್ತು ಅಸದ್ರೂಪವೇ ಆಗಿರುತ್ತದೆ, ಶಿವನಿಗಿಂತ ಭಿನ್ನವಾಗಿ ಇರುವುದಿಲ್ಲ. ಆದರೂ ಸಹ ಸತ್ತಿನಂತೆ ಅಂದರೆ ಶಿವನಿಗಿಂತಲೂ ಭಿನ್ನವಾಗಿರುವಂತೆ ಪ್ರತಿಭಾಸವಾಗುತ್ತದೆ. ಪರಶಿವನನ್ನು ತಿಳಿದ ಮೇಲೆ ಅಜ್ಞಾನವು ನಷ್ಟವಾಗಿ ಯೋಗಿಗೆ ಸರ್ವವೂ ಸ್ವಸ್ವರೂಪವಾಗಿಯೇ ತೋರುವುದು. ಇಲ್ಲಿಗೆ ಚರಾಚರ ಲಯವು ಮುಗಿಯಿತು. ಇತಿ ಚರಾಚರ ಲಯ ಸ್ಥಲಂ ಅಥ ಭಾಂಡ ಸ್ಥಲಂ ಬ್ರಹ್ಮಾಂಡ ಶತಕೋಟೀನಾಂ ಸ್ವರ್ಗ ಸ್ಥಿತಿ ಲಯಾನ್ ಶ್ರುತಿ ಸ್ಥಾನಭೂತೋ ವಿಮರ್ಶೋ ಯಃ ತದ್ಭಾಂಡ ಸ್ಥಲಮುಚ್ಯತೆ. ಈಗ ಭಾಂಡಸ್ಥಲವು ಶತಕೋಟಿ ಬ್ರಹ್ಮಾಂಡಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಿಗೆ ಸ್ಥಾನವಾಗಿರುವ, ಆಶ್ರಯ ಸ್ಥಾನವಾಗಿರುವ ಯಾವ ವಿಮರ್ಶಾ ಶಕ್ತಿ ಇದೆಯೋ ಅದುವೇ ಭಾಂಡಸ್ಥಲವೆಂದು ಕರೆಯಲ್ಪಡುತ್ತದೆ. ವಿಮರ್ಶಾಖ್ಯ ಪರಾಶಕ್ತಿ ವಿಶ್ವಾಸೋದ್ಭಾಸನಕಾರಿಣಿ ಸಾಕ್ಷಿಣಿ ಸರ್ವಭೂತಾನಾಂ ಸಮಿಂಧೆ ಸರ್ವತೋಮುಖಿ. ವಿಮರ್ಶಾಸಕ್ತಿ ಎಂದು ಕರೆಸಿಕೊಳ್ಳುವ ಪರಾಶಕ್ತಿಯೇ, ಬಿಂದು ಶಕ್ತಿಯೇ ವಿಶ್ವದ ಅಧ್ವರೂಪವಾದ ವಿಶ್ವದ ಉದ್ಭಾಸಕ್ಕೆ ಅಂದರೆ ಉತ್ಪತ್ತಿಗೆ ಕಾರಣವಾಗಿರುತ್ತದೆ ಮತ್ತು ಸರ್ವಭೂತಗಳಿಗೆ ಇದುವೇ ಸಾಕ್ಷಿ ರೂಪವಾಗಿರುತ್ತದೆ, ಅಲ್ಲದೆ ಸರ್ವತೋಮುಖವಾಗಿ ಪ್ರಕಾಶಿಸುತ್ತಿರುತ್ತದೆ. ವಿಶ್ವಂ ಯತ್ರ ಲಯಂ ಯಾತಿ ವಿಭಾತ್ಯಾತ್ಮಾ ಚಿದಾಕೃತಿಃ ಸದಾನಂದಮಯ ಸಾಕ್ಷಾತ್ ಸಾ ವಿಮರ್ಶಾಮಯೀ ಕಲಾ. ಯಾವುದರಲ್ಲಿ ವಿಶ್ವವೆಲ್ಲವೂ ಲಯವನ್ನು ಹೊಂದುವುದೋ, ಯಾವುದು ಚಿತ್ ಸ್ವರೂಪವಾದ ಆತ್ಮವಾಗಿ ವಿರಾಜಿಸುವುದೋ, ಯಾವುದು ಸಾಕ್ಷಾತ್ ಆನಂದಮಯವಾಗಿರುವುದೋ ಅದುವೇ ವಿಮರ್ಶಾಕಲೆ ಅಥವಾ ವಿಮರ್ಶಾ ಶಕ್ತಿಯಾಗಿರುತ್ತದೆ. ಪರಾಹಂತ ಸಮಾವೇಶ ಪರಿಪೂರ್ಣ ವಿಮರ್ಶವಾನ್ ಸರ್ವಜ್ಞ ಸರ್ವಗ ಸಾಕ್ಷಿ ಸರ್ವಕರ್ತಾ ಮಹೇಶ್ವರಃ. ಪರಾಹಂತ ಸಮಾವೇಶದಿಂದ ಅಂದರೆ ಪರಾಹಂತ ರೂಪವಾದ ವಿಮರ್ಶಾ ಶಕ್ತಿಯ ತಾದಾತ್ಮ್ಯದಿಂದ ಪರಿಪೂರ್ಣ ವಿಮರ್ಶಾ ಸ್ವರೂಪವನ್ನು ಪಡೆದ ಶಿವನು ಸರ್ವಜ್ಞನೆಂತಲೂ ಸರ್ವವ್ಯಾಪಕನೆಂತಲೂ ಸರ್ವ ಸಾಕ್ಷಿಯೆಂತಲೂ ಸರ್ವಕರ್ತನೆಂತಲೂ ಮತ್ತು ಮಹೇಶ್ವರನೆಂತಲೂ ಕರೆಸಿಕೊಳ್ಳುತ್ತಾನೆ. ವಿಶ್ವಾಧಾರ ಮಹಾಸಂವಿತ್ ಪ್ರಕಾಶ ಪರಿಪೂರಿತಂ ಪರಾಹಂತಾಮಯಂ ಪ್ರಾಹುಃ ವಿಮರ್ಶಂ ಪರಮಾತ್ಮನಃ. ಪ್ರಪಂಚಕ್ಕೆಲ್ಲ ಆಧಾರಭೂತವಾಗಿರುವ ಮಹಾಜ್ಞಾನವೆಂಬ ಪ್ರಕಾಶವುಳ್ಳ ಪರಿಪೂರ್ಣವಾಗಿರುವ ಪರಶಿವನ ಯಾವ ವಿಮರ್ಶಾ ಶಕ್ತಿ ಇದೆಯೋ ಅದಕ್ಕೆ ಶಿವಾದ್ವೈತ ಶಾಸ್ತ್ರಜ್ಞರು ಪರಾಹಂತ ಎಂಬುದಾಗಿ ಹೇಳುವರು. ವಿಮರ್ಶ ಭಾಂಡ ವಿನ್ಯಸ್ತ ವಿಶ್ವತತ್ವ ವಿಜೃಂಭಣಃ ಅನನ್ಯ ಮುಖ ಸಂಪ್ರೇಕ್ಷಿ ಮುಕ್ತ ಸ್ವಾತ್ಮನಿ ತಿಷ್ಠತಿ ಇತಿ ಭಾಂಡ ಸ್ಥಲಂ. ವಿಶ್ವತತ್ವಗಳ ವಿಜೃಂಭಣೆಗೆ ಅಂದರೆ ಶಕ್ತಿ ತತ್ವವನ್ನೇ ಮೊದಲುಗೊಂಡು ಪೃಥ್ವಿ ತತ್ವ ಪರ್ಯಂತವಾದ ಸರ್ವ ತತ್ವಗಳ ವಿಕಾಸಕ್ಕೆ ವಿಮರ್ಶಾ ಶಕ್ತಿಯೇ ಭಾಂಡವಾಗಿರುತ್ತದೆ, ಅಂದರೆ ಆಧಾರವಾಗಿರುತ್ತದೆ. ಈ ಭಾಂಡ ಸ್ಥಳದ ಯೋಗಿಯು
ಎಲ್ಲ ತತ್ವಗಳನ್ನು ಭಾಂಡ ರೂಪವಾದ ವಿಮರ್ಶಾಶಕ್ತಿಯಲ್ಲಿ ಲಯಗೊಳಿಸಿ ಬೇರೆ ಯಾವುದೇ ವಿಚಾರವನ್ನು ಮನಸ್ಸಿನಲ್ಲಿ ತಾರದೆ ಮುಕ್ತನಾಗಿ ತನ್ನಲ್ಲೇ ತಾನಿರುತ್ತಾನೆ. ಇಲ್ಲಿಗೆ ಭಾಂಡ ಸ್ಥಳವು ಮುಗಿಯಿತು. ಅಥ ಭಾಜನ ಸ್ಥಳಂ ಸಮಸ್ತ ಜಗದಂಡಾನಾಂ ಸರ್ಗಸ್ಥಿತ್ಯಂತ ಕಾರಣಂ ವಿಮರ್ಶೋ ಭಾಸತೆ ಯತ್ರ ತದ್ಭಾಜನಮಿಹೋಚ್ಯತೆ. ಈಗ ಭಾಜನ ಸ್ಥಳವು ಸಮಸ್ತ ಭುವನ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಭೂತವಾದ ವಿಮರ್ಶೆ ಎಂಬ ಹೆಸರಿನ ಪರಬಿಂದುವು ಶಿವ ಸಮೇತವಾದ ಯಾವ ತಿರೋಧಾನ ಶಕ್ತಿಯಲ್ಲಿ ಪ್ರಕಾಶಿಸುವುದೋ ಆ ತಿರೋಧಾನ ಶಕ್ತಿಯುಳ್ಳ ಪರಶಿವ ಬ್ರಹ್ಮವೇ ಭಾಜನವೆಂಬುದಾಗಿ ಇಲ್ಲಿ ಹೇಳಲ್ಪಡುತ್ತದೆ. ವಿಮರ್ಶಾಖ್ಯಾ ಪರಾಶಕ್ತಿ ವಿಶ್ವವೈಚಿತ್ರಕಾರಿಣಿ ಯಸ್ಮಿನ್ ಪ್ರತಿಷ್ಠಿತಾ ಬ್ರಹ್ಮ ತದಿದಂ ವಿಶ್ವಭಾಜನಂ. ಚಿತ್ರ ವಿಚಿತ್ರವಾದ ವಿಶ್ವದ ಉತ್ಪತ್ತಿಗೆ ಕಾರಣೀಭೂತವಾದ ವಿಮರ್ಶವೆಂಬ ಹೆಸರಿನ ಪರಾಶಕ್ತಿಯು ಯಾವುದರಲ್ಲಿ ಅವಿನಾಭಾವ ಸಂಬಂಧದಿಂದ ಪ್ರತಿಷ್ಠಿತವಾಗಿರುವುದೋ ಆ ಪರಶಿವ ಬ್ರಹ್ಮನೇ ವಿಶ್ವಭಾಜನೆಂಬುದಾಗಿ ತಿಳಿದುಕೊಳ್ಳಬೇಕು. ಅಂತಃಕರಣ ರೂಪೇಣ ಜಗದಂಕುರ ರೂಪತಃ ಯಸ್ಮಿನ್ ವಿಭಾತಿ ಚಿಕ್ಷಕ್ತಿಃ ಬ್ರಹ್ಮಭೂತ ಸ ಉಚ್ಯತೆ. ಶಿವನಲ್ಲಿ ಅವಿನಾಭಾವ ಸಂಬಂಧದಲ್ಲಿರುವ ಚಿಚ್ಛಕ್ತಿಯು ವಿಮರ್ಶಾಶಕ್ತಿಯು ಜಗವೆಂಬ ಅಂಕುರ ರೂಪವಾದ ಮತ್ತು ಮೂಲಾಹಂಕಾರ ರೂಪವಾಗಿ ಯಾವ ಶಿವನಲ್ಲಿ ಭಾಸಿಸುವುದೋ ಆ ಶಿವನು ಬ್ರಹ್ಮವೆಂಬುದಾಗಿ ಕರೆಯಲಾಗಿದೆ. ಯಥಾ ಚಂದ್ರೇ ಸ್ಥಿರಾ ಜ್ಯೋತ್ಸ್ನಾ ವಿಶ್ವವಸ್ತು ಪ್ರಕಾಶಿನಿ ತಥಾ ಶಕ್ತಿ ವಿಮರ್ಶಾತ್ಮ ಪ್ರಕಾರೇ ಬ್ರಹ್ಮಣಿ ಸ್ಥಿತ. ಚಂದ್ರನಲ್ಲಿ ಸ್ಥಿರವಾಗಿರುವ ಬೆಳದಿಂಗಳು ತಾನು ಏಕದೇಶದಲ್ಲಿದ್ದರೂ ಅಂದರೆ ಒಂದೇ ಸ್ಥಾನದಲ್ಲಿದ್ದರೂ ವಿಶ್ವದ ವಸ್ತುಗಳನ್ನು ಹೇಗೆ ಪ್ರಕಾಶಿಸುವುದೋ ಅದರಂತೆ ಪರಶಿವ ಬ್ರಹ್ಮದಲ್ಲಿ ಈ ವಿಮರ್ಶಾಶಕ್ತಿಯು ಸಕಲ ಜಗತ್ತನ್ನು ತನ್ನ ಒಂದು ಅಂಶದಿಂದ ವ್ಯಾಪಿಸಿ ಪ್ರಕಾಶಪಡಿಸುತ್ತಿರುವುದು. ಆಕಾರ ಶಿವ ಆಖ್ಯಾತೋ ಹಕಾರ ಶಕ್ತಿರುಚ್ಯತೆ ಶಿವಶಕ್ತಿಮಯಂ ಬ್ರಹ್ಮ ಸ್ಥಿತಮೇಕಮಹಂ ಪದೇ. ಅ ಅಕ್ಷರದಿಂದ ಶಿವನು ಹೇಳಲ್ಪಡುತ್ತಾನೆ. ಹಂ ಅಕ್ಷರದಿಂದ ದೃಕ್ ಕ್ರಿಯಾತ್ಮಕವಾದ ಶಕ್ತಿಯು ಹೇಳಲ್ಪಡುತ್ತದೆ. ಹೀಗೆ ಅಹಂ ಎಂಬ ಈ ಒಂದೇ ಪದದಲ್ಲಿ ಶಿವಶಕ್ತಿಮಯವಾದ ಪರಬ್ರಹ್ಮವು ಸ್ಥಿತವಾಗಿರುತ್ತದೆ. ಅಹಂತಾಂ ಪರಮಾಂ ಪ್ರಾಪ್ಯ ಶಿವಶಕ್ತಿಮಯೀಂ ಸ್ಥಿರಾಂ ಬ್ರಹ್ಮ ಭೂಯಂ ಗತೋ ಯೋಗಿ ವಿಶ್ವಾತ್ಮ ಪ್ರತಿಭಾಸತೆ. ಶಿವಶಕ್ತಿಮಯವಾದ ಶಿವಶಕ್ತಿ ಸ್ವರೂಪವಾದ ಸ್ಥಿರವಾದ ಸರ್ವೋತ್ಕೃಷ್ಟವಾದ ಅಹಂತಾವನ್ನು ಪರಾಹಂತೆಯನ್ನು ಪಡೆದು ಬ್ರಹ್ಮ ಸ್ವರೂಪನಾದ ಯೋಗಿಯು ವಿಶ್ವಾತ್ಮನಾಗಿ ಪ್ರಕಾಶಿಸುತ್ತಾನೆ. ಶಿವಾರ್ಪಣ ಮತ್ತು ಧನ್ಯವಾದಗಳು ಅಮ್ಮ ಅಣ್ಣ. ವೃಕ್ಷಸ್ಥಂ ಪತ್ರ ಪುಷ್ಪಾದಿ ವಟ ಬೀಜಸ್ಥಿತಂ ಯಥಾ ತಥಾ ಹೃದಯ ಬೀಜಸ್ಥಂ ವಿಶ್ವಮೇತತ್ ಪರಾತ್ಮನಃ ಇತಿ ಭಾಜನ ಸ್ಥಳಂ. ವಟ ಬೀಜದಲ್ಲಿ ಆಲದ ಮರದ ಬೀಜದಲ್ಲಿ ಆ ವಟವೃಕ್ಷದ ಪತ್ರ ಪುಷ್ಪಾದಿಗಳು ಹೇಗೆ ಅಡಕವಾಗಿರುತ್ತವೆಯೋ ಅದರಂತೆ ಈ ಭಾಜನ ಸ್ಥಳದ ಯೋಗಿಯ ಹೃದಯವೆಂಬ ಬೀಜದಲ್ಲಿ ಸಮಸ್ತ ವಿಶ್ವವೆಲ್ಲ ಅಡಕವಾಗಿದೆ. ಇಲ್ಲಿಗೆ ಭಾಜನ ಸ್ಥಳವು ಮುಗಿಯಿತು. ಅತ ಅಂಗಾಲೇಪ ಸ್ಥಳಂ ದಿಕ್ ಕಾಲಾದ್ಯನವಚ್ಛಿನ್ನಂ ಚಿದಾನಂದಮಯಂ ಮಹತ್ ಯಸ್ಯ ರೂಪಮಿದಂ ಖ್ಯಾತಂ
सोऽङ्गालेप इहोच्यते। ದಿಕ್ಕು ಕಾಲ ದೇಶಗಳಿಂದ ಪರಿಚ್ಛಿನ್ನವಾಗದ, ಎಲ್ಲ ದಿಕ್ಕು ಎಲ್ಲ ಕಾಲ ಎಲ್ಲ ದೇಶಗಳಲ್ಲಿ ಸದಾ ಇರುವ ಚಿದಾನಂದ ರೂಪವಾದ ಮಹತ್ತರವೂ ಆದ ಯಾವ ಪರಶಿವ ಬ್ರಹ್ಮವಿದೆಯೋ ಅದನ್ನು ತಿಳಿದುಕೊಂಡ ಯೋಗಿಯು ಇಲ್ಲಿ ಅಂಗಾಲೇಪನೆಂದು ಕರೆಯಲ್ಪಡುತ್ತಾನೆ. ಇವನಿಗೆ ಶರೀರಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಿಯಾಕಲಾಪಗಳ ಲೇಪವೂ ಇರುವುದಿಲ್ಲ. समस्त जगदात्मापि संविद्रूपो महामतिः लिप्यते नैव संसारैः यथा धूमाधिर्भिन्नभः। ಆಕಾಶವು ತನ್ನಲ್ಲಿಯ ಹೊಗೆ, ಮೋಡ ಮೊದಲಾದವುಗಳಿಂದ ಹೇಗೆ ಅಲಿಪ್ತವಾಗಿರುತ್ತದೆಯೋ ಅದರಂತೆ ಮಹಾಮತಿಯು ಸಮಸ್ತವಾದ ಜಗತ್ತಿನ ಆತ್ಮಸ್ವರೂಪನೂ ಸಂವಿದ್ರೂಪನಾದ ಚಿದ್ರೂಪನಾದ ಈ ಯೋಗಿಯು ಸಂಸಾರದ ದೋಷಗಳಿಂದ ಲಿಪ್ತನಾಗುವುದಿಲ್ಲ. न विधिर्न निषेधश्च न विकल्पो न वासना केवलं चित्स्वरूपस्य गलित प्राकृतात्मनः। ಪ್ರಾಕೃತವಾದ ಮಾಯಾ ಸಂಬಂಧಿಯಾದ ಕರ್ಮ ಪ್ರವೃತ್ತಿಗಳಿಲ್ಲದ ಕೇವಲ ಜ್ಞಾನ ಸ್ವರೂಪನಾಗಿರುವ ಯೋಗಿಗೆ ವಿದ್ಯುಕ್ತ ಕರ್ಮಾಚರಣೆಯೇ ಆಗಲಿ, ನಿಷೇಧಿಸಲ್ಪಟ್ಟ ಕರ್ಮ ಪರಿತ್ಯಾಗವೇ ಆಗಲಿ, ಹೀಗೋ ಹಾಗೋ ಎಂಬ ಸಂಶಯವೇ ಆಗಲಿ ಮತ್ತು ಕರ್ಮವಾಸನೆಯೇ ಆಗಲಿ ಇರುವುದಿಲ್ಲ. घटादिषु पृथग्भूतं यथाकाशं न भिद्यते ततोपाधिगतं ब्रह्म नानारूपं न भिद्यते। ಘಟ ಮಠಾದಿ ಉಪಾಧಿಗಳ ಕಾರಣದಿಂದ ಆಕಾಶವು ಹೇಗೆ ಭಿನ್ನವಾಗುವುದಿಲ್ಲವೋ ಅದರಂತೆ ದೇವ ದಾನವ ಮಾನವರೆಂಬ ಉಪಾಧಿಗಳಿಂದ ಬ್ರಹ್ಮವು ನಾನಾ ರೂಪವಾಗಿ ತೋರುತ್ತಿದ್ದರೂ ಸಹ ನಿಜ ಸ್ಥಿತಿಯಲ್ಲಿ ಭೇದವಿರುವುದಿಲ್ಲ. अनश्वरमनिर्देशं यथा व्योम प्रकाशते तथा ब्रह्मापि चैतन्यम् अत्र वैशेषिकी कला। ಆಕಾಶವು ಅವಿನಾಶಿಯಾಗಿಯೂ ತೋರಿಸಲು ಬಾರದ್ದಾಗಿಯೂ ಹೇಗೆ ಪ್ರಕಾಶಿಸುವುದೋ ಅದರಂತೆ ಬ್ರಹ್ಮವೂ ಕೂಡ ಇರುತ್ತದೆ. ಆದರೆ ಆ ಪರಬ್ರಹ್ಮವು ದೃಕ್ಕ್ರಿಯಾ ಶಕ್ತಿ ರೂಪವಾದ ಕಲೆಯಿಂದ ಕೂಡಿಕೊಂಡಿರುವುದೇ ಇದರ ವೈಶಿಷ್ಟ್ಯವಾಗಿದೆ. न देवत्वं न मानुष्यं न तिर्यक्त्वं न चान्यथा सर्वाकारत्वमाख्यातं जीवन्मुक्तस्य योगिनः इति अंगालेपस्थलम्। ಜೀವನ್ಮುಕ್ತನಾದ ಯೋಗಿಗೆ ದೇವತ್ವವಾಗಲಿ ಮನುಷ್ಯತ್ವವಾಗಲಿ ತಿರ್ಯಕ್ ಜಂತು ರೂಪತ್ವವಾಗಲಿ ಅಥವಾ ಇನ್ನು ಯಾವುದೇ ರೂಪಗಳಾಗಲಿ ಇರುವುದಿಲ್ಲ. ಆದರೆ ಅವನು ಸರ್ವರಲ್ಲಿಯೂ ಪರಿಪೂರ್ಣವಾದ ಚಿದಾಕಾಶ ರೂಪನಾಗಿ ಇರುತ್ತಾನೆ. ಇಲ್ಲಿಗೆ ಅಂಗಾಲೇಪ ಸ್ಥಳವು ಮುಗಿಯಿತು. अत स्वपराज्ञस्थलम् अप्रमेये चिदाकारे ब्रह्मण्यद्वैत वैभवे विलीनः किं नो जानाति स्वात्मात्मनं परमेव वा। ಪರಿಮಿತಿ ಇಲ್ಲದ ಚಿದ್ರೂಪವಾದ ಪರಬ್ರಹ್ಮದ ಅದ್ವೈತ ವೈಭವದಲ್ಲಿ ಐಕ್ಯಗೊಂಡ ಯೋಗಿಯು ತನ್ನನ್ನೇ ಆಗಲಿ ಅನ್ಯರನ್ನೇ ಆಗಲಿ ಬ್ರಹ್ಮನಿಗಿಂತ ಬೇರೆ ಎಂಬುದಾಗಿ ತಿಳಿಯುವನೇ? ಯತ್ರ ನಾಸ್ತಿ ಬಿದಾಯೋಗಾತ್ ಅಹಂ ತ್ವಮೀತಿ ವಿಭ್ರಮಃ ನ ಸಂಯೋಗೋ ವಿಯೋಗಶ್ಚ ನ ಜ್ಞೇಯ ಜ್ಞಾತೃ ಕಲ್ಪನಾ. ಯಾವ ಪರಬ್ರಹ್ಮದಲ್ಲಿ ಸಮಾನ ಸಮರಸ ಭಾವದ ಐಕ್ಯ ಯೋಗವನ್ನು ಪಡೆದ ಮೇಲೆ ಅಲ್ಲಿ ಯಾವ ಭೇದವೂ ಇರುವುದಿಲ್ಲ. ಅಲ್ಲಿ ನಾನು ನೀನೆಂಬ ಭ್ರಮೆ ಇಲ್ಲ. ಅಲ್ಲಿ ಸಂಯೋಗ ವಿಯೋಗಗಳಿಲ್ಲ ಮತ್ತು ಜ್ಞೇಯ ಜ್ಞಾತೃ ಕಲ್ಪನೆಗಳೂ ಸಹ ಇರುವುದಿಲ್ಲ. ನ ಬಂಧೋ ನ ಚ ಮುಕ್ತಿಶ್ಚ ನ ದೇವಾದ್ಯಭಿಮಾನಿತಃ ನ ಸುಖಂ ನೈವ ದುಃಖಂ ಚ ನ ಜ್ಞಾನಂ ಜ್ಞಾನಮೇವ. ಅದರಂತೆ ಈ ಐಕ್ಯ ಸ್ಥಿತಿಯಲ್ಲಿ ಬಂಧನವಾಗಲಿ ಮುಕ್ತಿಯಾಗಲಿ ಇರುವುದಿಲ್ಲ. ದೇವತ್ವಾದಿ ಅಭಿಮಾನಗಳು ಇರುವುದಿಲ್ಲ.
ಸುಖ ದುಃಖಗಳು ಇರುವುದಿಲ್ಲ ಮತ್ತು ಅಜ್ಞಾನವೂ ಸಹ ಇರುವುದಿಲ್ಲ. ನೋತ್ಕೃಷ್ಟತ್ವಂ ನ ಹೀನತ್ವಂ ನೋಪರಿಷ್ಟಾನ್ನ ಚಾಪ್ಯತಃ ನ ಪಶ್ಚಾನ್ನೈವ ಪುರತೋ ನ ದೂರೇ ಕಿಂಚಿದಂತರೇ. ಇದೇ ಪ್ರಕಾರ ಈ ಐಕ್ಯ ಸ್ಥಿತಿಯಲ್ಲಿ ಉತ್ಕೃಷ್ಟವಾಗಲಿ ಅಥವಾ ಹೀನತ್ವವಾಗಲಿ ಇರುವುದಿಲ್ಲ. ಮೇಲೆ ಅಥವಾ ಕೆಳಗೆ ಎಂಬ ಭಾವವಿರುವುದಿಲ್ಲ. ಹಿಂದೆ ಮುಂದೆ ಎಂಬ ತಿಳುವಳಿಕೆ ಇರುವುದಿಲ್ಲ. ಅದರಂತೆ ದೂರ ಸಮೀಪ ವ್ಯವಹಾರಗಳು ಸಹ ಇರುವುದಿಲ್ಲ. ಸರ್ವಾಕಾರೇ ಚಿದಾನಂದೇ ಸತ್ಯರೂಪಿಣಿ ಶಾಶ್ವತೆ ಪರಾಕಾಶಮಯೇ ತಸ್ಮಿನ್ ಪರೇ ಬ್ರಹ್ಮಣಿ ನಿರ್ಮಲೆ ಏಕೀಭಾವಮುಪೇತಾನಾಂ ಯೋಗಿನಾಂ ಪರಮಾತ್ಮನಾಂ ಪರಾಪರ ಪರಿಜ್ಞಾನ ಪರಿಹಾಸ ಕಥಾ ಕುತಃ. ಸರ್ವ ಸ್ವರೂಪವು ಚಿದಾನಂದವು ಸತ್ಯ ರೂಪವು ಶಾಶ್ವತವು ಪರಾಕಾಶ ರೂಪವು ನಿರ್ಮಲವು ಆದ ಆ ಪರಶಿವ ಬ್ರಹ್ಮದಲ್ಲಿ ಏಕೀಭಾವನೆಯನ್ನು ಪಡೆದ ಸಾಮರಸ್ಯತ್ವವನ್ನು ಪಡೆದ ಪರಮಾತ್ಮ ಸ್ವರೂಪರಾದ ಯೋಗಿಗಳಿಗೆ ಪರ ಅಪರವೆಂಬ ಪರಿಜ್ಞಾನದ ಪರಿಹಾಸನ ನುಡಿಗಳು ಹೇಗೆ ತಾನೇ ಬಂದಾವು? ದೇಶ ಕಾಲ ನವಚ್ಛಿನ್ನತೆ ಜೋ ರೂಪ ಸಮಾಶ್ರಯಾತ್ ಸ್ವಪರಜ್ಞಾನ ವಿರಹಾತ್ ಸ್ವಪರಾಗ್ನಸ್ಥಲಂ ವಿದುಃ ಇತಿ ಸ್ವಪರಾಗ್ನಸ್ಥಲಂ. ದೇಶ ಕಾಲಾದಿಗಳಿಂದ ಪರಿಚ್ಛಿನ್ನವಾಗದೆ ಎಲ್ಲೆಡೆ ವ್ಯಾಪಿಸಿ ಕೊಂಡಿರುವ ಜ್ಞಾನ ಪ್ರಕಾಶ ರೂಪವನ್ನು ಪಡೆದಿರುವ ಆ ಯೋಗಿಗೆ ತಾನು ಮತ್ತು ಅನ್ಯ ಎಂಬ ಭೇದ ಜ್ಞಾನವಿಲ್ಲದಿರುವುದರಿಂದ ಇದಕ್ಕೆ ಸ್ವಪರಾಗ್ಯ ಸ್ಥಳವೆಂದು ಶಿವಾಗಮ ಶಾಸ್ತ್ರಜ್ಞರು ತಿಳಿದಿರುವರು. ಇಲ್ಲಿಗೆ ಸ್ವಪರಾಜ್ಞ ಸ್ಥಳವು ಮುಗಿಯಿತು. ಅಥ ಭಾವಾಭಾವಲಯ ಸ್ಥಲಂ ತ್ವಂತಾ ಹಂತಾ ವಿನಿರ್ಮುಕ್ತೆ ಶೂನ್ಯಕಲ್ಪೆ ಚಿದಂಬರೆ ಏಕೀಭೂತಸ್ಯ ಸಿದ್ಧಸ್ಯ ಭಾವಾಭಾವ ಕಥಾ ಕುತಃ. ನೀನು ನಾನು ಎಂಬ ಭೇದ ಭಾವದಿಂದ ಮುಕ್ತವಾದ ಶೂನ್ಯ ಸದೃಶವಾದ ಚಿದಾಕಾಶದಲ್ಲಿ ಚಿದಂಬರದಲ್ಲಿ ಸಾಮರಸ್ಯವನ್ನು ಪಡೆದ ಸಿದ್ಧನಾದ ಯೋಗಿಗೆ ಸ್ವರಾಜ್ಞ ಸ್ಥಳದ ಯೋಗಿಗೆ ಭಾವ ಮತ್ತು ಅಭಾವಗಳ ಪ್ರಸಂಗವು ಎತ್ತನ್ನದ್ದು. ನಾನು ಎಂಬ ಪರಿಚ್ಛಿನ್ನ ದೇಹ ಭಾವವಾಗಲಿ ಆತ್ಮನೂ ಇಲ್ಲವೆಂಬ ಅಭಾವವಾಗಲಿ ಎಲ್ಲಿರುವುದು? ಅಹಂ ಭಾವಸ್ಯ ಶೂನ್ಯತ್ವಾತ್ ಅಭಾವಸ್ಯ ತಥಾತ್ಮನಃ ಭಾವಾಭಾವ ವಿನಿರ್ಮುಕ್ತೋ ಜೀವನ್ಮುಕ್ತ ಪ್ರಕಾಶತೆ. ಶರೀರವೇ ನಾನೆಂಬ ಅಹಂಭಾವದ ಆತ್ಮವು ಇಲ್ಲವೆಂಬ ಅಭಾವದ ಹೀಗೆ ಈ ಭಾವಾಭಾವಗಳೆರಡರಿಂದ ಮುಕ್ತನಾದ ಯೋಗಿಯು ಜೀವನ್ಮುಕ್ತನಾಗಿ ಪ್ರಕಾಶಿಸುತ್ತಾನೆ. ಸುಖ ದುಃಖಾದಿ ಭಾವೇಷು ನಾ ಭಾವೋ ಭಾವ ಏವ ವಾ ವಿದ್ಯತೆ ಚಿತ್ ಸ್ವರೂಪಸ್ಯ ನಿರ್ಲೇಪಸ್ಯ ಮಹಾತ್ಮನಃ. ಚಿತ್ ಸ್ವರೂಪನು ನಿರ್ಲೇಪನು ಮತ್ತು ಮಹಾತ್ಮನು ಆದ ಯೋಗಿಯ ಮನಸ್ಸಿನಲ್ಲಿ ಸುಖ ದುಃಖಗಳಾದಿಗಳ ಬಗ್ಗೆ ಭಾವವೇ ಆಗಲಿ ನಾನು ದುಃಖಿಯಾಗಿದ್ದೇನೆ ಎಂಬ ಭಾವನೆಯಾಗಲಿ ಅಥವಾ ಅಭಾವವೇ ಆಗಲಿ ನಾನು ಸುಖಿಯಲ್ಲ ಎಂಬ ಅಭಾವಾತ್ಮದ ಭಾವವೇ ಆಗಲಿ ಇರುವುದಿಲ್ಲ. ಯಸ್ಮಿನ್ ಜ್ಯೋತಿಷಿ ಚಿದ್ರೂಪೇ ದೃಶ್ಯತೆ ನೈವ ಕಿಂಚನ ಸದ್ರೂಪಂ ವಾಪ್ಯ ಸದ್ರೂಪಂ ಭಾವಾಭಾವಂ ವಿಮುಂಚತಃ. ಭಾವ ಮತ್ತು ಅಭಾವಗಳನ್ನು ಬಿಟ್ಟಿರುವ ಯೋಗಿಗೆ ಚಿದ್ರೂಪವಾದ ಪರಂ ಜ್ಯೋತಿಯಲ್ಲಿ ಸದ್ರೂಪವಾಗಲಿ ಅಥವಾ ಅಸದ್ರೂಪವಾಗಲಿ ಯಾವುದೂ ತೋರುವುದಿಲ್ಲ.
ಇರುತ್ತದೆ ಎಂಬ ಭಾವ ವ್ಯವಹಾರವಾಗಲಿ ಇಲ್ಲ ಎನ್ನುವ ಅಭಾವ ವ್ಯವಹಾರವಾಗಲಿ ಈ ಯೋಗಿಗೆ ಇರುವುದಿಲ್ಲ. ಪ್ರತೀಯಮಾನೌ ವಿದ್ಯೇತೆ ಭಾವಾಭಾವೌ ನ ಕುತ್ರಚಿತ್ ಲಿಂಗೈಕ್ಯೆ ಸತಿ ಯತ್ತಸ್ಮಾತ್ ಭಾವಾಭಾವಲಯಸ್ಥಲಂ ಇತಿ ಭಾವಾಭಾವಲಯಸ್ಥಲಂ. ಲಿಂಗೈಕ್ಯ ರೂಪವಾದ ಸಾಮರಸ್ಯ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿಗೆ ಎಲ್ಲಿಯೂ ಭಾವಾಭಾವಗಳ ಪ್ರತೀತಿಯು ಉಂಟಾಗುವುದಿಲ್ಲ. ಅಂತೆಯೇ ಇದಕ್ಕೆ ಭಾವಾಭಾವಲಯ ಸ್ಥಳವೆಂದು ಕರೆಯುವರು. ಸಾಮಾನ್ಯ ಜೀವಿಗಳಲ್ಲಿ ತೋರುವ ಭಾವಾಭಾವಗಳ ವ್ಯವಹಾರವು ಲಿಂಗೈಕ್ಯನಲ್ಲಿ ಇರುವುದಿಲ್ಲ. ಇಲ್ಲಿಗೆ ಭಾವಾಭಾವಲಯ ಸ್ಥಳವು ಮುಗಿಯಿತು. ಅಥ ಜ್ಞಾನಶೂನ್ಯಸ್ಥಲಂ ಪರಾಪರಸಮಾಪೇಕ್ಷ ಭಾವಾಭಾವವಿವೇಚನಂ ಜ್ಞಾನಂ ಬ್ರಹ್ಮಣಿ ತನ್ನಾಸ್ತಿ ಜ್ಞಾನಶೂನ್ಯಸ್ಥಲಂ ವಿದುಃ. ಈಗ ಜ್ಞಾನ ಶೂನ್ಯ ಸ್ಥಳವು ಪರ ಮತ್ತು ಅಪರಗಳನ್ನು ಸಾಪೇಕ್ಷಿಸಿ ಅವಲಂಬಿಸಿ ಇರುವಂತಹ ಭಾವ ಮತ್ತು ಅಭಾವಗಳ ವಿವೇಕ ರೂಪವಾದ ವೇದ ಜ್ಞಾನವು ಪರಬ್ರಹ್ಮ ಸ್ಥಿತಿಯನ್ನು ಪಡೆದ ಈ ಯೋಗಿಗೆ ಇರುವುದಿಲ್ಲ. ಇದಕ್ಕೇನೇ ಜ್ಞಾನ ಶೂನ್ಯ ಸ್ಥಳವೆಂದು ತಿಳಿಯುತ್ತಾರೆ. ಶಿವಾರ್ಪಣಮಸ್ತು. ಜಲೇ ಜಲಮಿವ ನಾಜ್ಞಸ್ತಂ ವೌನೌ ವೈನಿರಿವಾರ್ಷಿತಂ ಪರೇ ಬ್ರಹ್ಮಣಿ ಲೀನಾತ್ಮ ವಿಭಾಜೇನ ನ ದೃಶ್ಯತೆ. ಜಲದಲ್ಲಿ ಜಲವನ್ನು ಕೂಡಿಸಿದಂತೆ, ಅಗ್ನಿಯಲ್ಲಿ ಅಗ್ನಿಯನ್ನು ಬೆರೆಸಿದಂತೆ, ಪರಬ್ರಹ್ಮದಲ್ಲಿ ಐಕ್ಯವಾದ ಯೋಗಿಯು ಅದಕ್ಕಿಂತಲೂ ಭಿನ್ನವಾಗಿ ತೋರುವುದಿಲ್ಲ, ತದ್ರೂಪವೇ ಆಗಿರುತ್ತಾನೆ. ಸರ್ವಾತ್ಮನೆ ಪರೇ ತತ್ವೇ ಭೇದ ಶಂಕಾ ವಿವರ್ಜಿತೆ ಜ್ಞಾತ್ರಾ ದಿವ್ಯವಹಾರೋತ್ಥಂ ಕುತೋ ಜ್ಞಾನಂ ವಿಭಾವ್ಯತೆ. ಸರ್ವಾತ್ಮ ರೂಪವಾಗಿರುವ ಎಲ್ಲವೂ ತಾನೇ ಆಗಿರುವ ಭೇದ ಶಂಕೆಗೆ, ದ್ವೈತ ವ್ಯವಹಾರಕ್ಕೆ ವರ್ಜಿತವಾದ ಎಡೆಕೊಡದ ಆ ಪರಬ್ರಹ್ಮ ವಿಷಯದಲ್ಲಿ ಜ್ಞಾತ್ರಾದಿ ವ್ಯವಹಾರಗಳಿಂದ ಉತ್ಪನ್ನವಾದ ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿಗಳಿಂದ ಉತ್ಪನ್ನವಾದ ಜ್ಞಾನವು ಅದು ಹೇಗೆ ತಾನೇ ಸಂಭವಿಸಬಲ್ಲದು? ನಿರ್ವಿಕಾರಂ ನಿರಾಕಾರಂ ನಿತ್ಯಂ ಸೀಮಾ ವಿವರ್ಜಿತಂ ವ್ಯೋಮವತ್ ಪರಮಂ ಬ್ರಹ್ಮ ನಿರ್ವಿಕಲ್ಪತಯಾ ಸ್ಥಿತಂ. ನ ಪೃಥ್ವ್ಯಾದೀನಿ ಭೂತಾನಿ ನ ಗ್ರಹಾ ನೈವ ತಾರಕಾಃ ನ ದೇವಾ ನ ಮನುಷ್ಯಾಶ್ಚ ನ ತಿರ್ಯಂಚೋ ನ ಚಾಪರೇ ತಸ್ಮಿನ್ ಕೇವಲ ಚಿನ್ಮಾತ್ರ ಸತ್ತಾನಂದೈಕಲಕ್ಷಣೆ ತ್ವಂತಾಹಂತಾದಿ ಸಂರೂಢಂ ವಿಜ್ಞಾನಂ ಕೇನ ಭಾವ್ಯತೆ. ವಿಕಾರಕ್ಕೆ ಒಳಗಾದ ಆಸ್ತಿ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪೇಕ್ಷೀಯತೆ ವಿನಶ್ಯತಿ ಎಂಬ ಈ 6 ಪ್ರಕಾರದ ವಿಕಾರಗಳಿಗೆ ಒಳಗಾಗದ ನಿರಾಕಾರವಾದ ನಿತ್ಯವಾದ ಸ್ಥಿತಿಯಲ್ಲಿರುವ ಆಕಾಶದಂತೆ ನಿಸ್ಸೀಮವಾದ ನಿರ್ವಿಕಲ್ಪ ಆ ಪರಬ್ರಹ್ಮದಲ್ಲಿ ಪೃಥ್ವ್ಯಾದಿ ಭೂತಗಳಾಗಲಿ, ಸೂರ್ಯಾದಿ ಗ್ರಹಗಳಾಗಲಿ, ಅಶ್ವಿನ್ಯಾದಿ ನಕ್ಷತ್ರಗಳಾಗಲಿ, ವಿಷ್ಣುವಾದಿ ದೇವತೆಗಳಾಗಲಿ, ಮನುಷ್ಯರಾಗಲಿ, ತಿರ್ಯಕ್ ಜಂತುಗಳಾಗಲಿ, ಮತ್ತಿನ್ಯಾವುದೇ ಆಗಲಿ ಇವುಗಳು ಭಿನ್ನವಾಗಿ ತೋರುವುದಿಲ್ಲ. ಇಂತಹ ಸಚ್ಚಿದಾನಂದ ಸ್ವರೂಪವಾದ ಚಿನ್ಮಾತ್ರವಾದ ಕೇವಲ ಪರಬ್ರಹ್ಮ ಸ್ಥಿತಿಯಲ್ಲಿ ತ್ವಂ ನೀನು, ಅಹಂ ನಾನು ರೂಪವಾದ ಜ್ಞಾನವು ಹೇಗೆ ತಾನೇ ಉಂಟಾದೀತು? ಜ್ಞೇಯ ಭಾವಾದ್ವಿಶೇಷೇಣ
शून्यकल्पं विभाव्यते ज्ञातृज्ञेयादिभिः शून्यं शून्यं ज्ञानादिभिर्गुणैः अदावन्ते च मध्ये च शून्यं सर्वत्र सर्वदा द्वितीयेन पदार्थेन शून्यं शून्यं विभावते. ಈ ಪರಬ್ರಹ್ಮದಲ್ಲಿ ಬೇರೊಂದು ಜ್ಞೇಯವಾದ ವಸ್ತು ಇಲ್ಲದಿರುವುದರಿಂದ ಇದು ಜ್ಞಾನ ಶೂನ್ಯ ಸದೃಶವಾಗಿರುತ್ತದೆ. ಅಂತೆಯೇ ಇಲ್ಲಿ ಜ್ಞಾತೃ ಜ್ಞಾನ ಜ್ಞೇಯಾದಿ ತ್ರಿಪುಟ ವ್ಯವಹಾರವು ಶೂನ್ಯವಾಗಿರುತ್ತದೆ. ಈ ಪರಬ್ರಹ್ಮದಲ್ಲಿ ಜ್ಞಾನಾದಿ ಗುಣಗಳು ಸಹ ಶೂನ್ಯವಾಗಿರುತ್ತವೆ. ಆದಿಯಲ್ಲಿ, ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಎಲ್ಲೆಡೆಯಲ್ಲಿ ಯಾವಾಗಲೂ ಶೂನ್ಯವಾಗಿಯೇ ಇರುತ್ತದೆ. ಇಲ್ಲಿ ಆ ಪರಬ್ರಹ್ಮದ ಹೊರತಾಗಿ ಬೇರೊಂದು ಎರಡನೆಯ ಪದಾರ್ಥವು ಇಲ್ಲದಿರುವುದರಿಂದ ಅದು ಶೂನ್ಯವಾಗಿಯೇ ಪ್ರತೀತಿಯಾಗುವುದು. ಕೇವಲಂ ಸಚ್ಚಿದಾನಂದ ಪ್ರಕಾಶಾದ್ವಯ ಲಕ್ಷಣಂ ಶೂನ್ಯಕಲ್ಪಂ ಪರಾಕಾಶಂ ಪರಬ್ರಹ್ಮ ಪ್ರಕಾಶತೆ. ಕೇವಲ ಸಚ್ಚಿದಾನಂದ ಸ್ವರೂಪವಾದ, ಪ್ರಕಾಶ ರೂಪವಾದ, ಅದ್ವಯ ಸ್ವರೂಪವಾದ, ಪರಾಕಾಶ ರೂಪವಾದ ಆ ಪರಬ್ರಹ್ಮವು ಶೂನ್ಯ ರೂಪದಲ್ಲಿ ಪ್ರಕಾಶಿಸುತ್ತದೆ. ಶೂನ್ಯ ಜ್ಞಾನಾದಿ ಸಂಕಲ್ಪೆ ಶೂನ್ಯ ಸರ್ವಾರ್ಥ ಸಾಧನೆ ಜ್ಯೋತಿರ್ಲಿಂಗೆ ಚಿದಾಕಾರೆ ಸ್ವಪ್ರಕಾಶೆ ನಿರುತ್ತರೆ ಏಕೀಭಾವಮುಪೇತಸ್ಯ ಕಥಂ ಜ್ಞಾನಸ್ಯ ಸಂಭವಃ. ಜ್ಞಾನಾದಿ ಸಂಕಲ್ಪಗಳಿಂದ ಶೂನ್ಯವಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಈ ಸರ್ವಾರ್ಥಗಳ ಸಾಧನೆಯಿಂದ ಶೂನ್ಯವಾದ ಸ್ವಯಂ ಪ್ರಕಾಶ ರೂಪವಾದ ಚಿದ್ರೂಪವಾದ ಎಲ್ಲಕ್ಕೂ ಉತ್ತರದಲ್ಲಿರುವ ಎಲ್ಲಕ್ಕೂ ಕೊನೆಯದಾಗಿರುವ ಆ ಜ್ಯೋತಿರ್ಲಿಂಗದಲ್ಲಿ ನಿಜ ಸ್ವರೂಪದ ಮಹಾಲಿಂಗದಲ್ಲಿ ಸಾಮರಸ್ಯ ರೂಪವಾದ ಐಕ್ಯ ಭಾವವನ್ನು ಪಡೆದ ಈ ಯೋಗಿಗೆ ಬೇರೊಂದು ಯಾವುದೇ ಜ್ಞಾನವು ಹೇಗೆ ಸಂಭವಿಸಿತು? ಕಾರ್ಯದಶಾ ನಾಸ್ತಿ ಕಾರಣತ್ವಮಥಾಪಿ ವಾ ಶೇಷತ್ವಂ ನೈವ ಶೇಷಿತ್ವಂ ಸಮುಕ್ತ ಪರ ಉಚ್ಯತೆ ಇತಿ ಜ್ಞಾನ ಶೂನ್ಯ ಸ್ಥಳಂ. ಯಾವ ಯೋಗಿಗೆ ಕಾರ್ಯಕಾರಣಗಳ ಭಾವವಾಗಲಿ ಮತ್ತು ಶೇಷ ಶೇಷಿ ಭಾವಗಳಾಗಲಿ ಇರುವುದಿಲ್ಲವೋ ಅಂತಹ ಆ ಯೋಗಿಯು ಪರಾತ್ಪರನು ಮುಕ್ತನು ಎಂದು ಹೇಳಲ್ಪಡುತ್ತಾನೆ. ಇಲ್ಲಿಗೆ ಜ್ಞಾನಶೂನ್ಯ ಸ್ಥಳವು ಮುಗಿಯಿತು. ಶಾಸ್ತ್ರೋಪಸಂಹಾರ ಶಿವೈಕ್ಯ ಸ್ಥಳಂ ಏತಾವದುಕ್ತ್ವಾಂ ಪರಮ ಪ್ರಬೋಧಂ ಅದ್ವೈತಮಾನಂದ ಶಿವ ಪ್ರಕಾಶಂ ದೇವೈ ಪುರಾ ಭಾಷಿತಮೀಶ್ವರೇಣ ತೂಷ್ಣೀಮಭೂದ್ಯಾನ ಪರೋ ಗಣೇಂದ್ರ. ಈ ಪೂರ್ವದಲ್ಲಿ ಪರಮೇಶ್ವರನು ಪಾರ್ವತಿಗೆ ಉಪದೇಶಿಸಿದ ಅದ್ವಿತೀಯವೂ ಆನಂದ ರೂಪವು ಶಿವಪ್ರಕಾಶವು ಪರಮ ಬೋಧ ರೂಪವು ಶಿವಾದ್ವೈತ ರೂಪವು ಆದ ಈ ಪಿಂಡ ಸ್ಥಳಾದಿ ಜ್ಞಾನ ಶೂನ್ಯ ಸ್ಥಳಾಂತವಾದ ವೀರಶೈವ ಶಾಸ್ತ್ರವನ್ನು ಉಪದೇಶ ಮಾಡಿ ಗಣೇಂದ್ರನಾದ ಶ್ರೀ ರೇಣುಕನು ಸುಮ್ಮನಾಗಿ ಧ್ಯಾನಾಸಕ್ತನಾದನು. ಏವ ಮುಕ್ತ್ವಾ ಸಮಾಸೀನಂ ಶಿವಯೋಗ ಪರಾಯಣಂ ರೇಣುಕಂ ತಂ ಸಮಾಲೋಕ್ಯ ಬಭಾಷೆ ಪ್ರಾಂಜಲಿರ್ಮುನಿ. ಈ ರೀತಿಯಾಗಿ ಉಪದೇಶ ಮಾಡಿ ಕುಳಿತಿರುವ ಶಿವಯೋಗ ಪರಾಯಣನಾದ ಶ್ರೀ ರೇಣುಕ ಗಣೇಶ್ವರನ ಕಡೆಗೆ ನೋಡುತ್ತಾ ಅಂಜಲಿ ಬದ್ಧನಾದ ಕೈ ಮುಗಿದ ಅಗಸ್ತ್ಯ ಮುನಿಯು ಈ ರೀತಿಯಾಗಿ ನುಡಿದನು.
अगस्त्य उवाच शिवयोगविशेषज्ञ शिवज्ञानमहोदधे समस्तवेदशास्त्रादि व्यवहारधुरन्धर आलोकमात्रनिर्धूत सर्वसंसारबन्धन स्वच्छन्दचरितोल्लास स्वप्रकाशात्मवच्छिव अवतीर्णमिदं शास्त्रम् अनवद्यं तदान्वनात् श्रुत्वा मे मोदते चित्तम् ज्योतिः पश्ये शिवाभिधम्. ಹೇ ಗಣಶ್ರೇಷ್ಠನಾದ ರೇಣುಕನೇ, ನೀನು ಶಿವಯೋಗದ ರಹಸ್ಯವನ್ನು ವಿಶೇಷವಾಗಿ ಅರಿತವನಾಗಿರುವೆ. ನೀನು ಶಿವಜ್ಞಾನದ ಮಹಾಸಾಗರವೇ ಆಗಿರುವೆ. ಸಕಲ ವೇದ ಆಗಮ ಮತ್ತು ಪುರಾಣಾದಿ ಶಾಸ್ತ್ರಗಳಲ್ಲಿ ನೀನು ಅತ್ಯಂತ ಪ್ರವೀಣನಾಗಿರುವೆ. ಕೇವಲ ಕೃಪಾದೃಷ್ಟಿಯಿಂದಲೇ ಜೀವಿಗಳ ಸಂಸಾರ ಬಂಧನವನ್ನು ಕಡಿದು ಹಾಕುವ ಸಾಮರ್ಥ್ಯ ನಿನಗಿದೆ. ನೀನು ಸರ್ವತಂತ್ರ ಸ್ವತಂತ್ರನಾಗಿರುವೆ. ಸ್ವಯಂ ಪ್ರಕಾಶ ರೂಪವಾದ ಶಿವನೇ ನೀನಿರುವೆ. ಅತ್ಯಂತ ಪವಿತ್ರವಾದ ಏಕೋತ್ತರ ಶತಸ್ಥಲಾತ್ಮಕವಾದ ಈ ಶಾಸ್ತ್ರವು ನಿನ್ನ ಮುಖದಿಂದಲೇ ಅವತೀರ್ಣವಾದುದಾಗಿದೆ, ಹೊರಹೊಮ್ಮಿದೆ. ಇದನ್ನು ಕೇಳಿ ನನ್ನ ಚಿತ್ತವು ಆನಂದದಿಂದ ತುಂಬಿ ಹೋಗಿದೆ. ನಾನು ಶಿವನೆಂಬ ಜ್ಯೋತಿಯನ್ನು ನೋಡುತ್ತಲಿದ್ದೇನೆ. अद्य मे सफलं जन्म गतो मे चित्तविभ्रमः सञ्जाता पाशविच्छित्तिः तपांसि फलितानि च इदानीमेव मे जातम् मुनिराजोत्तमोत्तमम् इतः परं मया नास्ति सदृशो भुवनत्रये शास्त्रं तव मुखोद्गीर्णं शिवाद्वैत परं मां विना कस्य लोकेषु श्रोतुमस्ति तपः शुभम् तपसां परिपाकेन शङ्करस्य प्रसादतः आगतस्त्वं महाभाग मां कृतार्थयितुं गिरा. ಹೇ ಗಣೇಂದ್ರನೇ, ಇಂದು ನನ್ನ ಜನ್ಮವು ಸಫಲವಾಯಿತು. ನನ್ನ ಮನಸ್ಸಿನಲ್ಲಿರುವ ಸಂಶಯಾದಿ ಭ್ರಮಗಳೆಲ್ಲ ದೂರವಾದವು. ನನ್ನ ಪಾಪಗಳೆಲ್ಲ ಕತ್ತರಿಸಿ ಹೋದವು. ನನ್ನ ತಪಸ್ಸುಗಳು ಇಂದು ಫಲಿಸಿದವು. ಉತ್ತಮೋತ್ತಮವಾದ ಮುನಿರಾಜನೆಂಬ ಖ್ಯಾತಿಯು ಈಗ ತಾನೇ ನನಗೆ ದೊರೆತಂತಾಯಿತು. ಈ ಭುವನತ್ರಯಗಳಲ್ಲಿ ನನಗೆ ಸಮಾನರಾದವರು ಇನ್ನು ಮೇಲೆ ಯಾರೂ ಇರುವುದಿಲ್ಲ. ಏಕೆಂದರೆ ನಿನ್ನ ಮುಖಾರವಿಂದದಿಂದ ಹೊರಟ ಶಿವಾದ್ವೈತ ರೂಪವಾದ ಈ ಶ್ರೇಷ್ಠವಾದ ಶಾಸ್ತ್ರವನ್ನು ಕೇಳಲು ನನ್ನ ಹೊರತಾಗಿ ಬೇರಾರಿಗೂ ಪವಿತ್ರವಾದ ತಪಸ್ಸು ಇರುವುದಿಲ್ಲ. ನಾನು ಮಾಡಿದ ತಪಸ್ಸಿನ ಫಲವೂ ಶಿವನ ಅನುಗ್ರಹವು ಒಂದು ಕೂಡಿರುವುದರಿಂದ ನನ್ನನ್ನು ಉಪದೇಶದಿಂದ ಕೃತಾರ್ಥನನ್ನಾಗಿ ಮಾಡುವುದಕ್ಕಾಗಿ ಮಹಾಮಹಿಮರಾದ ತಾವು ಇಲ್ಲಿಗೆ ದಯಮಾಡಿಸಿದ್ದೀರಿ. ಈ ರೀತಿಯಾಗಿ ಅಗತ್ಯನು ಶ್ರೀ ರೇಣುಕ ಭಗವತ್ಪಾದರನ್ನು ಸ್ತುತಿಸಿದನು. ಇಲ್ಲಿಗೆ ಕಂಟಿನ್ಯೂಸ್ ಇದಾವ್ರಿ ಅಣ್ಣ 8. श्रीरेणुक उवाच इति स्तुवन्तं विनयाद् अगस्त्यं मुनिपुङ्गवम् आलोक्य करुणादृष्ट्या भभाषे स गणेश्वरः. अगस्त्य मुनिशार्दूल तपःसिद्धमनोरथ त्वां विना शिवशास्त्रस्य कश्रोतृमधिकारवान्. पात्रं शिवप्रसादस्य भवानेको न चापरः इति निष्ठित्य कथितं मया ते तन्त्रमीदृशम्.
ಸ್ಥಾಪತ್ಯಾಂ ಸರ್ವಲೋಕೇಶು ತಂತ್ರಮೇತತ್ತ್ವಯಾ ಮುನೇ ಈದೃಶಂ ಶಿವಬೋಧಸ್ಯ ಸಾಧನಂ ನಾಸ್ತಿ ಕುತ್ರಚಿತ್ ರಹಸ್ಯಮೇತತ್ ಸರ್ವಜ್ಞಃ ಸರ್ವಾನುಗ್ರಾಹಕಃ ಶಿವಃ ಆವಾದೀತ್ ಸರ್ವಲೋಕಾನಾಂ ಸಿದ್ಧಯೇ ಪಾರ್ವತೀಪತಿಃ ತದಿದಂ ಶಿವ ಸಿದ್ಧಾಂತ ಸಾರಾಣಾಮೋತ್ತಮೋತ್ತಮಂ ವೇದ ವೇದಾಂತ ಸರ್ವಸ್ವಂ ವಿದ್ಯಾಚಾರ ಪ್ರವರ್ತಕಂ ವೀರಮಾಹೇಶ್ವರ ಗ್ರಾಹ್ಯಂ ಶಿವಾದ್ವೈತ ಪ್ರಕಾಶಕಂ ಪರೀಕ್ಷಿತೇಭ್ಯೋ ದಾತವ್ಯಂ ಶಿಷ್ಯೇಭ್ಯೋ ನಾನ್ಯತಾ ಕ್ವಚಿತ್ ಏತತ್ ಶ್ರವಣ ಮಾತ್ರೇಣ ಸರ್ವೇಷಾಂ ಪಾಪ ಸಂಶಯಃ ಅವತೀರ್ಣಂ ಮಯಾ ಭೂಮೌ ಶಾಸ್ತ್ರಸ್ಯಾಸ್ಯ ಪ್ರವೃತ್ತಯೇ ಪ್ರವರ್ತಯ ಶಿವಾದ್ವೈತಂ ತ್ವಮಪಿ ಜ್ಞಾನಮೀದೃಶಂ. ಈ ರೀತಿಯಾಗಿ ವಿನಯಪೂರ್ವಕವಾಗಿ ಸ್ತುತಿಸುತ್ತಿರುವ ಮುನಿಪುಂಗವನಾದ ಅಗಸ್ತ್ಯನನ್ನು ತಮ್ಮ ಕರುಣಾಮಯ ದೃಷ್ಟಿಯಿಂದ ನೋಡುತ್ತಾ ಗಣಶ್ರೇಷ್ಠನಾದ ಆ ರೇಣುಕ ಗಣೇಶ್ವರನು ಈ ರೀತಿಯಾಗಿ ಹೇಳತೊಡಗಿದನು. ಮುನಿಗಳಲ್ಲಿ ಅಗ್ರಗಣ್ಯನಾದ ತಪಸ್ಸಿನಿಂದ ಮನೋರಥವನ್ನು ಪೂರ್ಣ ಮಾಡಿಕೊಂಡಿರುವ ಎಲೈ ಅಗಸ್ತ್ಯ ಮಹರ್ಷಿಯೇ, ಈ ಶಿವಾದ್ವೈತ ಶಾಸ್ತ್ರವನ್ನು ಶ್ರವಣ ಮಾಡಲು ನಿನ್ನ ಹೊರತಾಗಿ ಬೇರೆ ಯಾರಿಗೆ ಅಧಿಕಾರವಿದೆ? ಈ ಭೂಲೋಕದಲ್ಲಿ ಶಿವಪ್ರಸಾದಕ್ಕೆ ಪಾತ್ರನಾದವನು ನೀನೋರ್ವನೇ ಇರುವೆಯೇ, ಇವನಃ ಬೇರಾರೂ ಇಲ್ಲ ಎಂಬುದನ್ನು ನಿಶ್ಚಯಿಸಿಕೊಂಡೇ ನಿನಗೆ ಈ ತಂತ್ರಶಾಸ್ತ್ರವನ್ನು ವೀರಶೈವ ಸಿದ್ಧಾಂತವನ್ನು ಉಪದೇಶಿಸಿದ್ದೇನೆ. ಶಿವನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಈ ತಂತ್ರ ಸಿದ್ಧಾಂತಕ್ಕಿಂತಲೂ ಅನ್ಯವಾದ ಬೇರೊಂದು ಸ್ಥಾನವಿಲ್ಲ. ಆದ್ದರಿಂದ ಹೇ ಮುನಿಯೇ, ನೀನು ಸಹ ಎಲ್ಲೆಡೆಯಲ್ಲಿ ಈ ತಂತ್ರವನ್ನು ಸ್ಥಾಪಿಸುವಂತವನಾಗು, ಪ್ರಸಾರಗೊಳಿಸುವವನಾಗು. ಈ ರಹಸ್ಯವಾದ ಶಾಸ್ತ್ರವನ್ನು ಸರ್ವಜ್ಞನೂ ಸರ್ವರನ್ನು ಅನುಗ್ರಹಿಸುವವನು ಪಾರ್ವತಿಯ ಪತಿಯೂ ಆದ ಶಿವನು ಸರ್ವಜನರ ಕಲ್ಯಾಣ ಸಿದ್ಧಿಗಾಗಿ ಇದನ್ನು ಉಪದೇಶಿಸಿದ್ದಾನೆ. ಶಿವನು ಉಪದೇಶಿಸಿದ ಈ ಶಾಸ್ತ್ರವು 28 ಸಿದ್ಧಾಂತಾಗಮಗಳ ಸಾರ ರೂಪವಾಗಿರುತ್ತದೆ, ಸರ್ವೋತ್ಕೃಷ್ಟವೂ ಆಗಿದೆ. ಇದು ವೇದ ಮತ್ತು ಉಪನಿಷತ್ತುಗಳ ಸಾರ ಸರ್ವಸ್ವವೂ ಸಹ ಆಗಿದೆ. ಅದರಂತೆ ಜ್ಞಾನ ಮತ್ತು ಆಚಾರಗಳನ್ನು ಬೋಧಿಸುವಂತಹುದು ಆಗಿದೆ. ವೀರ ಮಾಹೇಶ್ವರರಿಂದ ಗ್ರಹಿಸಲು ಯೋಗ್ಯವಾದ ಮತ್ತು ಶಿವಾದ್ವೈತ ಪ್ರತಿಪಾದಕವಾದ ಈ ಶಾಸ್ತ್ರವನ್ನು ಪರೀಕ್ಷೆಗೆ ಒಳಗಾದ ಶಿಷ್ಯರಿಗೆ ಕೊಡಬೇಕೇ ವಿನಃ ಬೇರೆಯವರಿಗೆ ಯಾರಿಗೂ ಕೊಡಕೂಡದು. ಈ ಶಿವಾದ್ವೈತ ಶಾಸ್ತ್ರದ ಶ್ರವಣ ಮಾತ್ರದಿಂದಲೇ ಎಲ್ಲ ಜೀವಿಗಳ ಪಾಪಗಳು ಕ್ಷಯಿಸಿ ಹೋಗುವವು. ಈ ಶಾಸ್ತ್ರವನ್ನು ಭೂಲೋಕದಲ್ಲಿ ಪ್ರವರ್ತಿಸುವುದಕ್ಕಾಗಿಯೇ ಸ್ಥಾಪಿಸುವುದಕ್ಕಾಗಿಯೇ ಈ ಭೂಲೋಕದಲ್ಲಿ ನಾನು ಅವತರಿಸಿದ್ದೇನೆ. ಹೇ ಅಗಸ್ತ್ಯನೇ, ನೀನು ಕೂಡ ಇಂತಹ ದಿವ್ಯವಾದ ಶಿವಾದ್ವೈತ ಜ್ಞಾನವನ್ನು ಎಲ್ಲೆಡೆಯಲ್ಲಿ ಪ್ರಚಾರವನ್ನು ಮಾಡು. ಇಲ್ಲಿಗೆ ಶಿವೈಕ್ಯ ಸ್ಥಳವು ಮುಗಿಯಿತು. ಇತಿ ಶಿವೈಕ್ಯ ಸ್ಥಳಂ ಪರಿಸಮಾಪ್ತಂ. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಲಿಂಗಸ್ಥಲಾಂತರ್ಗತ ಐಕ್ಯಸ್ಥಲೆ ಸ್ವೀಕೃತ ಪ್ರಸಾದಿ ಸ್ಥಳಾದಿ ನವವಿಧ ಸ್ಥಳ ಪ್ರಸಂಗೋ ನಾಮ 20ತಮ ಪರಿಚ್ಛೇದಃ. ಓಂ ತತ್ಸತ್. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಂಗಸ್ಥಲಾಂತರ್ಗತ ಐಕ್ಯಸ್ಥಳದಲ್ಲಿಯ
ಸ್ವೀಕೃತ ಪ್ರಸಾದಿ ಸ್ಥಳಾದಿ 9 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 20ನೆಯ ಪರಿಚ್ಛೇದವು ಮುಗಿದುದು. ಶಿವಾರ್ಪಣ ಮತ್ತು ಧನ್ಯವಾದಗಳು ಅಮ್ಮ, ಧನ್ಯವಾದಗಳು ಅಣ್ಣ. ಕಾಮನೆಯ ಆರಾತಿಕ್ಯಂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆರತಿ. ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ, ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ, ಜಯ ಜಯ ಶಿವ ಗೀತೆ ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ ಸಂಜ್ಞೆ ಸುಖ್ಯಾತೆ, ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ ಸುಕೃತೈರವತೀರ್ಣೆ ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯಾ ಸ್ಥಳಮಣಿಮಯ ದೀಪೆ ಸ್ಥಳಮಣಿಮಯ ದೀಪೆ, ಶಿವಯೋಗಿ ಶಿವಾಚಾರ್ಯಃ ಶಿವಯೋಗಿ ಶಿವಾಚಾರ್ಯಃ ಸ್ವರ್ಣಾಕ್ಷರ ರಚಿತೆ ಓಂ ಜಯ ರೇಣುಕ ಗೀತೆ. ಅಷ್ಟಾವರಣ ವಿದಾಯಿನಿ ಷಟಸ್ಥಲ ಸೋಪಾನೆ ಷಟಸ್ಥಲ ಸೋಪಾನೆ, ಪಂಚಾಚಾರ ವಿಮರ್ಶಿನಿ ಪಂಚಾಚಾರ ವಿಮರ್ಶಿನಿ, ತತ್ವತ್ರಯ ಗೀತೆ ಓಂ ಜಯ ರೇಣುಕ ಗೀತೆ. ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ ದೀಕ್ಷಾ ವಿಖ್ಯಾತೆ, ಶತ ಶತ ಭಕ್ತ ಸುಗೀತೆ ಶತ ಶತ ಭಕ್ತ ಸುಗೀತೆ, ವಿದ್ಯೆ ಬ್ರಹ್ಮ ಪರೇ ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಘಟ ಶೋಭಿತ ಹಸ್ತೆ ಘಟ ಶೋಭಿತ ಹಸ್ತೆ, ನಿಶ್ಚಲ ಭಕ್ತಿ ವಿದಾಯಿನಿ ನಿಶ್ಚಲ ಭಕ್ತಿ ವಿದಾಯಿನಿ, ಮಲಹಾರಿಣಿ ಗಂಗೆ ಓಂ ಜಯ ರೇಣುಕ ಗೀತೆ. ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ ಶೈವಾಗಮ ವಿದ್ಯೆ, ಷಡಧಿಕತ್ರಿಂಶದ್ಬುದ್ಬುಧ ಷಡಧಿಕತ್ರಿಂಶದ್ಬುದ್ಬುಧ, ಶಿವಸಾಗರ ರಮ್ಯೆ ಓಂ ಜಯ ರೇಣುಕ ಗೀತೆ. ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನಪತಿನಾ ಸಿಂಹಾಸನಪತಿನಾ, ಪ್ರವಚನಮಾಲಾಗ್ರಥಿತಾ ಪ್ರವಚನಮಾಲಾಗ್ರಥಿತಾ, ಭೂಮಂಡಲಧಾರ್ಯ ಓಂ ಜಯ ರೇಣುಕ ಗೀತೆ. ಜ್ಞಾನಾಮೃತ ಪರಿತೃಪ್ತ ಕೋಟಿ ಜನೈರ್ವಂದೇ ಕೋಟಿ ಜನೈರ್ವಂದೇ, ಸಾತ್ವಂ ಭಗವತಿ ಮಾತಃ ಸಾತ್ವಂ ಭಗವತಿ ಮಾತಃ, ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ. ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ, ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ, ಜಯ ಜಯ ಶಿವ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ. ಕ್ಷಮಾಪನ ಸ್ತೋತ್ರಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀ ರೇಣುಕ ಗಣೇಶ್ವರ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು ಓಂ ಸರ್ವೇಷಾಂ ಶಾಂತಿರ್ಭವತು ಓಂ ಸರ್ವೇಷಾಂ ಶಿವಂ ಭವತು ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಸಹನಾ ಭವತು ಸಹನೌ ಭುನಕ್ತು
सह वीर्यं करवावहै तेजस्विनावतीतमस्तु मा विद्विषावहै। ॐ शान्ति शान्ति शान्तिः। लोका समस्त सुखिनो भवन्तु, सर्वे जना सुखिनो भवन्तु, सर्वे सन्तु निरामय, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। श्री जगद्गुरुभ्यो नमः। शिवाय ಅಷ್ಟೋತ್ತರ ಶತನಾಮಾವಳಿ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶೇಖರಾಯ ನಮಃ, ಓಂ ಮಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣೇ ನಮಃ, ಓಂ ಕಟ್ವಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಪಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಸತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಾಪಾಲಿನೇ ನಮಃ, ಓಂ ಕಾಮಾರಾಯ ನಮಃ, ಓಂ ಅಂಧಕಾಸುರ ಸೂದನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕೃಪನಿಧಿಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಿಶ್ವಾಸ್ತಾಯ ನಮಃ, ಓಂ ಮೃಗಪಾಣಿಯೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಂಕಾಯ ನಮಃ, ಓಂ ವೃಷಭರೂಢಾಯ ನಮಃ, ಓಂ ಭಸ್ಮದುಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯೇ ನಮಃ, ಓಂ ತ್ರಿಮೂರ್ತೆ ನಮಃ, ಓಂ ಅಜನೀಶ್ವರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಸೋಮ ಸೂರ್ಯಜ್ಞಲೋಚನಾಯ ನಮಃ, ಓಂ ಅವಿಷ್ಯಾಯ ನಮಃ, ಓಂ ಯಜ್ಞಪತಿಯೇ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣನಾಥಾಯ ನಮಃ, ಓಂ ಪ್ರಜಾಪತಿಯೇ ನಮಃ, ಓಂ ಹಿರಣ್ಯರೇತಸೇನೆ ನಮಃ, ಓಂ ದುರ್ದುಷ್ಟಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಘಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭಾರ್ಗಾಯ ನಮಃ, ಓಂ ಗಿರಿಧನ್ವೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕೃತಿವಾಸಸೇ ನಮಃ, ಓಂ ಪುರರಾತಾಯ ನಮಃ, ಓಂ ಭಗವತೆ ನಮಃ, ಓಂ ಪರಮಾತಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಜಗದ್ರೂಪಿಣೇ ನಮಃ, ಓಂ ಜಗದ್ಗುರುವೇ ನಮಃ, ಓಂ ನ್ಯಾಮಿಕೇಶಾಯ ನಮಃ, ಓಂ ಮಹಾಸೇನಜನಕಾಯ ನಮಃ, ಓಂ ಚಾರುಕೃಮಾಯ ನಮಃ, ಓಂ ರುದ್ರಾಯ ನಮಃ, ಓಂ ಭೂತಪತಿಯೇ ನಮಃ, ಓಂ ಸ್ಥಾಣುವೇ ನಮಃ, ಓಂ ಆಯುರ್ವಿದ್ಯಾಯ ನಮಃ, ಓಂ ದಿಗಂಬರಾಯ ನಮಃ, ಓಂ ಅಷ್ಟಮೂರ್ತೆ ನಮಃ, ಓಂ ಅನೇಕಾತ್ಮನೇ ನಮಃ, ಓಂ ಸಾತ್ವಿಕಾಯ ನಮಃ, ಓಂ ಶುದ್ಧ ವಿಗ್ರಹಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ಖಂಡಪರಶುವೇ ನಮಃ, ಓಂ ಅಜಾಯ ನಮಃ, ಓಂ ಪಾಶೋಮೋಚನಕಾಯ ನಮಃ, ಓಂ ಮೃಡಾಯ ನಮಃ, ಓಂ ಪಶುಪತೇ ನಮಃ, ಓಂ ದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಅವ್ಯಾಯ ನಮಃ, ಓಂ ಪರಾಯ ನಮಃ, ಓಂ ಭೂಷದಂತ ಬೀದೇ ನಮಃ, ಓಂ ಅವ್ಯಗ್ರಾಯ ನಮಃ, ಓಂ ದಕ್ಷದ್ವರಹರಾಯ ನಮಃ, ಓಂ ಹರಾಯ ನಮಃ, ಓಂ ಅಗನೇಕೃತಾಯ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಪಾದೇ ನಮಃ, ಓಂ ಅಪರ್ಗಪದಾಯ ನಮಃ, ಓಂ ಅನಂತಾಯ ನಮಃ, ಓಂ ತಾರಕಾಯ ನಮಃ, ಓಂ ದೇವದೇವಾಯ ನಮಃ, ಓಂ ಪರಮೇಶ್ವರಾಯ ನಮಃ. ಓಂ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಓಂ ಶಾಂತಿ ಶಾಂತಿ ಶಾಂತಿ. ಸೋಮ ಸೋಮಧಾರಿಣಂ ಸುಕಾಮ ಪೂರ್ಣಕಾರಿಣಂ ಧಾಮ ಧಾಮ ಪೂರಿಣಂ ಕುಕಾಮ ಮಾನಹಾರಿಣಂ ಭೀಮ ಭೀಮ ರೂಪಿಣಂ ಶಿವಾಗಮ ಸ್ವರೂಪಿಣಂ ರಾಜರಾಜ ಪೂಜಿತಂ ಭಜಾಮಿ ರೇಣುಕಂ ಗುರುಂ ಕ್ಲೇಶಮೂಲಶೋಷಣಂ ಪ್ರಕಾಶಮಾನಭಾಷಣಂ ಕಾಂಚಿ ವಿಷ್ಣುಪೋಷಣಂ ಪರಸ್ತು ವದ್ವಿಭೀಷಣಂ ಕಾಲಕಾಲತೋಷಣಂ ವಿಶಾಲವೇಷಭೂಷಣಂ ರಾಜರಾಜಪೂಜಿತಂ ಭಜಾಮಿ ರೇಣುಕಂ ಗುರುಂ ಸೋಮನಾಥ ಸಂಭವಂ ವಿಬುದ್ಧ ಕುಂಭ ಸಂಭವಂ ಸಂಪ್ರಸತ್ತ ಶಾಂಭವಂ ನಿಬುದ್ಧ ನಿತ್ಯ ಶಾಂಭವಂ ಶಾಂತಿದಾಂತಿ ಸಂಭವಂ ಪರೀತ ಸರ್ವ ವೈಭವಂ
राजराज पूजितं भजामि रेणुकं गुरुम् चोलभूपसेवितं शुभालनेत्रशोभितम् शङ्करार्य कीर्तितं कलं च शून्यमूर्तितं विक्रमादिवन्दितं त्रिविक्रमादिनन्दितम् राजराज पूजितं भजामि रेणुकं गुरुम् वेदतत्त्वशोधकं त्रिवेदभाष्यकारकम् मुक्तिमार्गबोधकं षड्वरूपदर्शकम् वीरगोत्रनायकं विरक्तवृन्दपालकम् राजराज पूजितं भजामि रेणुकं गुरुम् राजराज पूजितं भजामि रेणुकं गुरुम् कलापम् गौरी निरन्तर विभूषित वामभागम् नारायण प्रियमनङ्गमदापहारम् वाराणसीपुरपतिम् भज विश्वनाथम् वाचामगोचरमनेकगुणस्वरूपम् वागीश विष्णुसुरसेवितपादपीठम् वामेन विग्रहवरेण्यकलत्रवन्तम् वाराणसीपुरपतिम् भज विश्वनाथम् भूतादितं भुजगभूषणभूषिताङ्गम् वाग्राजिनाम्बरधरं जटिलं त्रिनेत्रम् पाशाङ्कुशाभयवरप्रदशूलपाणिम् वाराणसीपुरपतिम् भज विश्वनाथम् शीतांशुशोभितकिरीटविराजमानम् बालेक्षणानलविशोषितपञ्चबाणम् नागादिपारचितभासुरकर्णपूरम् वाराणसीपुरपतिम् भज विश्वनाथम् पञ्चाननं दुरितमत्तमताङ्गजानाम् नागान्तकं धनुजपुङ्गवपन्नगानाम् दावानलं मरणशोकजराटवीनाम् वाराणसीपुरपतिम् भज विश्वनाथम् तेजोमयं सगुणनिर्गुणमद्वितीयम् आनन्दकन्दमपराजितमप्रमेयम् नादात्मकं सकलनिष्फलमात्मरूपम् वाराणसीपुरपतिम् भज विश्वनाथम् आशां विहाय परिहृत्य परस्य निन्दाम् पापे रतिं च सुनिवार्य मनः समाधौ आदौ सहृत्कमलमध्यगतं परेशम् वाराणसीपुरपतिम् भज विश्वनाथम् रागादिदोषरहितं स्वजानुरागाम् वैराग्यशान्तिनिलयं गिरिजासहायम् माधुर्यधैर्यसुभगं गरलाभिरामम् वाराणसीपुरपतिम् भज विश्वनाथम् वाराणसीपुरपतिम् भज विश्वनाथम् वाराणसीपुरपतिम् भज विश्वनाथम् इति शङ्कराचार्यकृत काशी विश्वनाथ स्तोत्रं ಸಂಪೂರ್ಣಂ ಶಿವಾರ್ಪಣಮಸ್ತು ಧನ್ಯವಾದಗಳು.